जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः श्रीगुरुभ्यो नमः हरिः ओम् ಯಮಭಟರಿಗೂ ಮತ್ತು ವಿಷ್ಣುದೂತರಿಗೂ ಆಗುವಂತಹ ಸಂವಾದವನ್ನ ನಾವು ಕೇಳ್ತಾ ಇದ್ದೇವೆ. ಅಜಾಮಿಳನ ಕಥೆ ಇನ್ನು ಪೂರ್ತಿಯಾಗಿ ಹೇಳಿಲ್ಲ. ಅವನು ದಾಸಿಯ ಜೊತೆಯಲ್ಲಿ ಸೇರಿಕೊಂಡು ಅನಾಚಾರದ ಮಾರ್ಗದಲ್ಲಿದ್ದಾಗ 88 ವರ್ಷದ ಹಣ್ಣು ಮುದುಕನಾದಾಗಲೂ ಅವನ ಇನ್ನು ಚಿಕ್ಕ ವಯಸ್ಸಿನ ಬಾಲಕನಾದ ನಾರಾಯಣನನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ದ. ಅಂತಹ ವ್ಯಕ್ತಿ ತನ್ನ ಮರಣ ಸಂದರ್ಭದಲ್ಲಿ ಮಗನ ಕರೆಯುವ ಬಯಕೆಯಿಂದ ನಾರಾಯಣ ಅಂತ ಕರೆದಾಗ ಯಮನ ದೂತರು ಬಂದ್ರು. ಯಮನ ದೂತರನ್ನ ತಡೆದು ವಿಷ್ಣು ದೂತರು ಬಂದು ಇವನನ್ನ ಕರೆದೊಯ್ಯತಕ್ಕದ್ದಲ್ಲ ಅಂತ ಅವರಿಗೆ ಹೇಳಿದರು. ಆ ಸಂದರ್ಭದಲ್ಲಿ ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ ಅಂತ ವಿಷ್ಣು ದೂತರನ್ನ, ಸ್ಫುರದ್ರೂಪಿಗಳಾದಂಥವರನ್ನ, ಉತ್ತಮವಾದಂತಹ ವಸ್ತ್ರಗಳನ್ನ ಧರಿಸಿದಂತಹವರನ್ನ, ಚತುರ್ಭುಜಗಳಲ್ಲೇ 4 ಆಯುಧಗಳನ್ನ, 4 ವಸ್ತುಗಳನ್ನ ಧರಿಸಿದಂತಹ ವ್ಯಕ್ತಿಗಳನ್ನ ಕುರಿತು ಯಮದೂತರು ಕೇಳಿದಾಗ ನಾವು ವಿಷ್ಣು ದೂತರು ಅಂತ ಹೇಳಿ, ಆ ಯಮದೂತರಿಗೆ ನೀವು ಸುಮ್ಮನೆ ಹಾಗೆ ಯಾರು ಸಿಗ್ತಾರೋ, ರ್ಯಾಂಡಮ್ ಆಗಿ ಯಾರು ಸಿಗ್ತಾರೋ ಅವರನ್ನೆಲ್ಲ ಕರೆದುಕೊಂಡು ಹೋಗಿ ಶಿಕ್ಷೆಯನ್ನ ಕೊಟ್ಟು ಅವರನ್ನ ಹಿಂಸೆ ಮಾಡ್ತೀರೋ, ಅಥವಾ ಯಾರಿಗೆ ಶಿಕ್ಷೆ ಕೊಡಬೇಕು ಕೊಡಬಾರ್ದು ಅಂತ ವಿವೇಚನೆ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡುವ ಪದ್ಧತಿಯೋ ಅಂತ ಅವ್ರಿಗೆ ಕೇಳಿದಾಗ, ಇಲ್ಲ, ಇಷ್ಟು ಜನ ಜೀವನ ಮಾಡುವ ಕರ್ಮಗಳಿಗೆ ಸಾಕ್ಷಿಭೂತರಾದಂತಹ ದೇವತೆಗಳಿದ್ದಾರೆ. ಆ ದೇವತೆಗಳನ್ನ ಅನುಸರಿಸಿಕೊಂಡು ಆ ದೇವತೆಗಳು ಮಾಡುವಂತಹ ನಿರ್ದೇಶನವನ್ನ, ಆದೇಶವನ್ನ ಪಾಲಿಸುವ ಕೆಲಸವನ್ನಷ್ಟೇ ನಾವು ಮಾಡ್ತೇವೆ. ಸ್ವತಂತ್ರವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಇವರೆಲ್ಲರೂ ಕೂಡ ಜೀವನ ಮಾಡುವಂತಹ ಪ್ರತಿಯೊಂದು ಕರ್ಮಗಳಿಗೂ ಸಾಕ್ಷಿಭೂತರಾಗಿ ನಿಂತಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ 6ನೇ ಸ್ಕಂದದ 1ನೇ ಅಧ್ಯಾಯದ 47ನೇ ಶ್ಲೋಕದ ಭಾವಾರ್ಥವನ್ನು ನಾವು ನೋಡ್ತಾ ಇದ್ದೇವೆ. ವರ್ತಮಾನೋನ್ಯಯೋಃ ಕಾಲೋ ಗುಣಾಭಿಜ್ಞಾಪಕೋ ಯಥಾ ಏವಂ ಜನ್ಮ ಅನಯೋರೇತತ್ ಧರ್ಮಾಧರ್ಮ ನಿದರ್ಶನಂ. ಅಲ್ಲ, ಈ ಜನ್ಮದಲ್ಲಿ ಧರ್ಮಾಧರ್ಮಗಳನ್ನು ಮಾಡಿದ್ದಾನೆ, ಹೌದು. ಹಿಂದಿನ ಜನ್ಮದಲ್ಲೂ ಪುಣ್ಯಗಳನ್ನ ಪಾಪಗಳನ್ನ ಮಾಡಿರ್ತಾನೆ ಅನ್ನೋದು ನಿಮಗೆ ಹೇಗೆ ತೀರ್ಮಾನವಾಯ್ತು? ಮಾಡಿರಬಹುದು, ನಾವಿಲ್ಲ ಅಂತ ಹೇಳಲಾರೆವು, ಆದ್ರೆ ಮಾಡಿಯೇ ಇರ್ತಾನೆ ಅಂತ ಹೇಗೆ ತೀರ್ಮಾನ ಮಾಡ್ತೀರಿ? ನಿಶ್ಚಯ ಮಾಡಿಕೊಳ್ಳುವಂತಹ ಬಗೆ ಹೇಗೆ? ಧರ್ಮ ಅಧರ್ಮ ಇವುಗಳು ಮನುಷ್ಯನಿಂದ ಆಗಿಯೇ ಆಗತ್ತೆ ಅನ್ನೋ ವಿಷಯದಲ್ಲಿ ನಿಯಾಮಕವಾದದ್ದೇನಿದೆ? ಈ ಜನ್ಮದಲ್ಲಿ ಏನೋ ಸ್ವಲ್ಪ ಪಾಪಗಳನ್ನ ಪುಣ್ಯಗಳನ್ನ ಮಾಡಿರ್ತಾರೆ, ಹೌದು.
ಪ್ರತಿ ಜನ್ಮದಲ್ಲೂ ಪುಣ್ಯ ಪಾಪಗಳ ಸಂಗ್ರಹ ಆಗತ್ತೆ ಅಂತ ಹೇಗ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈಗ ವಸಂತ ಕಾಲ ಬರತ್ತೆ. ವಸಂತ ಕಾಲ ಬಂದಾಗ ಚೆನ್ನಾಗಿ ಮರಗಳೆಲ್ಲ ಚಿಗುರಿ ಫಲವನ್ನು ಕೊಡ್ಲಿಕ್ಕೆ ಅಂತ ಸಜ್ಜಾಗಿ ನಿಂತಿರತ್ತೆ. ಅಥವಾ ಈ ಮಳೆಗಾಲದಲ್ಲಿ ಆಯಾಯ ದೇಶಕ್ಕನುಗುಣವಾಗಿ ಒಳ್ಳೆ ಮಳೆ ಬರ್ತಾ ಇರುತ್ತೆ. ಈ ವರ್ಷ ಈ ಕಾಲದಲ್ಲಿ ಮಳೆ ಬಂದಿದೆ ಅಂತಂದ್ರೆ ಹಿಂದಿನ ಎಲ್ಲ ವರ್ಷಗಳಲ್ಲೂ ಕೂಡ ಈ ಕಾಲದಲ್ಲಿ ಮಳೆ ಬಂದೇ ಬಂದಿರುತ್ತೆ. ಮುಂದಿನ ಎಲ್ಲ ಈ ಮಳೆಗಾಲದಲ್ಲೂ ಕೂಡ ಮಳೆ ಬಂದೇ ಬರುತ್ತೆ ಅಂತ ನಾವು ತೀರ್ಮಾನ ಮಾಡಿಕೊಳ್ಬಹುದು. ಒಂದ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಇರಬಹುದೇ ಹೊರತಾಗಿ ಮಳೆ ಇಲ್ಲ ಅಂತ ಆಗಲಾರದು. ಹಾಗೆಯೇ ಈ ಜನ್ಮದಲ್ಲಿ ಪುಣ್ಯ ಪಾಪಗಳನ್ನು ಮಾಡಿಕೊಂಡು ಈ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಪುಣ್ಯ ಪಾಪಗಳನ್ನ ಮಾಡ್ತಾನೇ ಇರ್ತಾನೆ. ಹಾಗಾಗಿ ಧರ್ಮ ನಿದರ್ಶನಂ ಏವಂ, ಈ ಜನ್ಮದಲ್ಲಿ ಪುಣ್ಯ ಪಾಪಾದಿಗಳನ್ನ ಸಂಗ್ರಹ ಮಾಡಿದ್ದಾನೆ ಅಂತಂದ್ರೆ ಜನ್ಮ ಜನ್ಮಗಳಲ್ಲೂ ಕೂಡ ಈ ರೀತಿಯಾಗಿ ಮಾಡ್ತಾನೇ ಇರ್ತಾನೆ. ಈ ಏನೇನು ಪುಣ್ಯ ಪಾಪಗಳನ್ನ ಮಾಡಿದ್ದಾನೆ ಅಂತ ನಾವು ಬರೀ ಊಹೆ ಮಾಡಬಹುದು ಅಷ್ಟೇ. ಏನ್ ಮಾಡಿದ್ದಾನೆ ಅಂತ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಡಿಕ್ಲರೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಇದಂ ಇತ್ತಂ, ಇವನು ಈ ಪುಣ್ಯಗಳನ್ನೇ ಮಾಡಿದ್ದಾನೆ ಈ ಪಾಪಗಳನ್ನೇ ಮಾಡಿದ್ದಾನೆ ಅಂತ ಅಥೆಂಟಿಕೇಟೆಡ್ ಆಗಿ ನಿರ್ದೇಶನ ಮಾಡಿ ಇವನಿಗೆ ಈ ತಪ್ಪಾಗಿದೆ ಅಂತ ಶಿಕ್ಷೆ ಕೊಡಿ ಅಂತ ಹೇಳುವ ಸಾಮರ್ಥ್ಯ ನಮಗಿಲ್ಲ. ಯಮದೂತರು ಹೇಳ್ತಾ ಇದ್ದಾರೆ. ಆದರೆ ಇವನ ಶರೀರದಲ್ಲಿ ಅಂತರ್ಯಾಮಿಯಾಗಿ ಶ್ರೀಹರಿ ಇರ್ತಾನೆ. ಜೀವನ ಹಿಂದಿನ ಎಲ್ಲ ಪುಣ್ಯ ಪಾಪಗಳನ್ನ ಪ್ರತ್ಯಕ್ಷವಾಗಿ ಹೇಗೆ ನೋಡ್ತಾ ಇರ್ತಾನೋ ಪರಮಾತ್ಮ ಅಂತೂ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಈ ಜೀವನ ಒಳಗಡೆಯಲ್ಲಿ ತತ್ವಾಭಿಮಾನಿ ದೇವತೆಗಳು ಅಂತಾನೂ ಇರ್ತಾರೆ. ಆ ತತ್ವಾಭಿಮಾನಿ ದೇವತೆಗಳು ಕೂಡ ಹಾಗೆಯೇ ಈ ಜೀವನ ಎಲ್ಲ ಪುಣ್ಯ ಪಾಪಗಳನ್ನು ಕೂಡ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತಾರೆ. ಅಲ್ಲಪ್ಪ, ಹೇಳೋರು ಯಾರೋ ಒಬ್ರು, ಶಿಕ್ಷೆ ಕೊಡೋನ್ ಯಾರೋ ಒಬ್ನು. ಶಿಕ್ಷೆ ಕೊಡೋನಿಗೆ ನಾವು ಮಾಡಿದ ಸರಿ ತಪ್ಪುಗಳು ಅಂತ ಹೇಗೆ ತೀರ್ಮಾನವಾಗತ್ತೆ? ಶಿಕ್ಷೆ ಕೊಡುವ ಯಮಧರ್ಮ ಸಂಯಮನಿ ಅಂತ ಅವನ ಊರಿನಲ್ಲಿ ಇರ್ತಾನೆ. ಅವನಿಗೆ ನಾವು ಮಾಡಿದ ಪುಣ್ಯ ಪಾಪಗಳ ಬಗೆಗಿನ ಅರಿವು ಹೇಗಾಗ್ಲಿಕ್ಕೆ ಸಾಧ್ಯ ಅಂತಂದ್ ಹೇಳಿದರೆ, ಆ ಸಂಯಮನೀಪುರದಲ್ಲಿ ಎಲ್ಲ ಜೀವರ ಒಳಗಡೆಯಲ್ಲಿ ಏನೇನಾಗತ್ತೆ ಪುಣ್ಯ ಪಾಪಗಳು ಅನ್ನೋದನ್ನ ನೋಡ್ಲಿಕ್ಕೆ ಸಿಸಿ ಕ್ಯಾಮೆರಾ ಹಾಕೊಳ್ಸ್ಕೊಂಡಿದ್ದಾನು. ಬರೀ ಹೊರಗಡೆದ್ದಷ್ಟೇ ಕಾಣಿಸತ್ತೆ ನಮ್ಮ ಸಿಸಿ ಕ್ಯಾಮೆರಾಗಳಿಗೆ. ಆ ತರ ಅಲ್ಲ, ಜೀವರ ಒಳಗಡೆಯಲ್ಲಿ ಏನು ಪುಣ್ಯ ಪಾಪ ಕರ್ಮಗಳಾಗತ್ತೋ ಆ ಎಲ್ಲವನ್ನ ತಿಳಿಸಿ ಕೊಡುವಂತಹ ಸಂಯಮನೀಪುರದಲ್ಲಿ ಇದ್ದುಕೊಂಡೇನೆ ಆ ಎಲ್ಲವನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಯಮನಿಗಿದೆ. ಆ ಯಮದೇವರು ಕೂಡ ಜೀವನ ಎಲ್ಲ ಹಿಂದಿನ ಕರ್ಮಗಳನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತಾರೆ. ನೋಡಿ ಚೆನ್ನಾಗಿ ಹೇಗೆ ದಂಡಿಸಬೇಕು ಅನ್ನೋದನ್ನ ಅದಕ್ಕನುಸಾರವಾಗಿ ಹೇಗೆ ಇವನನ್ನು ದಂಡನೆ ಮಾಡಬೇಕು, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ, ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ, ಎರಡೂ ಸರಿಯಾದ ಪರಿಮಾಣದಲ್ಲಿ ರೇಷಿಯೋಲ್ಲಿ ಇತ್ತು ಅಂತಂದು ಹೇಳಿದ್ರೆ ಎರಡನ್ನೂ ಸಮಾನ ಮಾಡಿಬಿಡ್ತಾನೆ. ನೀನೇನು ಮಾಡೋದ್ ಬೇಡ, ಮತ್ತೆ ಇನ್ನೊಮ್ಮೆ ಇಲ್ಲೇ ಭೂಮಿಯಲ್ಲೇ ಹುಟ್ಟಿ ಇನ್ನ ಕರ್ಮಗಳನ್ನು ಮತ್ತೆ ಸಂಪಾದನೆ ಮಾಡಿಕೋ ಅಂತ 50-50% ಇತ್ತು ಅಂದ್ರೆ ಆತರ ಮಾಡ್ತಾನೆ. 60% ಪುಣ್ಯಗಳನ್ನು ಮಾಡಿದ್ದಾನೆ, 40% ಪಾಪ ಮಾಡಿದ್ದಾನೆ ಅಂತಂದ್ರೆ ಒಂದಿಷ್ಟು ಮಾಫಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಕಾಲ ಸ್ವರ್ಗದಲ್ಲಿ ಹೋಗಿ ಭೋಗ ಮಾಡ್ಕೊಂಡ್ ಬಾ ಅಂತ ಅಲ್ಲಿ ಕಳಿಸ್ತಾನೆ. ಬಹಳ ಪುಣ್ಯಗಳನ್ನು ಮಾಡ್ಕೊಂಡಿದ್ರೆ ಸ್ವರ್ಗದಲ್ಲೇ ವಾಸ ಮಾಡು ಅಂತ ಹೇಳಿ ಸ್ವಲ್ಪ ಮಟ್ಟಿನ ದುಃಖವನ್ನು ಕೊಟ್ಟು ವಾಪಸ್ ಕಳಿಸ್ತಾನೆ. ದುಃಖಗಳು ಅಧಿಕವಾಗಿತ್ತು ಅಂತಂದ್ರೆ ನರಕದಲ್ಲಿ ಹಾಕಿ ಹಿಂದೆ ಹೇಳಿದಂತಹ ಅನೇಕ ನರಕಗಳಲ್ಲಿ ಅವನ ಪಾಪಕರ್ಮಗಳಿಗೆ ಅನುಗುಣವಾದಂತಹ ಶಿಕ್ಷೆಯನ್ನ ಕೊಡ್ತಾ ಇರ್ತಾನೆ. ಈ ರೀತಿಯಾಗಿ ಜೀವರ ಎಲ್ಲ ಕರ್ಮಗಳನ್ನ ಪ್ರತ್ಯಕ್ಷವಾಗಿ ಕಂಡು ಅದಕ್ಕನುಗುಣವಾಗಿ ಹೇಗೆ ದಂಡಿಸಬೇಕು ಅನ್ನೋದನ್ನ ಪರಮಾತ್ಮನ ಬಳಿಯಲ್ಲಿ ಬಂದು ವಿಚಾರಿಸ್ತಾನೆ. ಇವನಿಗೆ ಯಾವ ಶಿಕ್ಷೆಯನ್ನು ಕೊಡಬಹುದು, ಈ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಇವನು ಏನು ಮಾಡಿಕೊಳ್ಬೇಕು ಅಂತ ಪರಮಾತ್ಮನ ಅನುಮತಿಯನ್ನ ಕೇಳಿ ಅವನಿಗೆ ಅನುಗುಣವಾದ ಶಿಕ್ಷೆಯನ್ನು ಕೊಡ್ತಾನೆ. ಅಲ್ಲ, ಎಂಥ ದೊಡ್ಡ ಆಶ್ಚರ್ಯ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಶರೀರಗಳು ಬಂದಿರೋದು ಯಾರಿಗೆ? ಜೀವನಿಗೆ. ಶಿಕ್ಷೆಯನ್ನು ಕೊಡುವಂತಹವರಿಗೆ ಮತ್ತು ಈ ನಮ್ಮೆಲ್ಲರ ಅಂತರ್ಯಾಮಿಯಾಗಿ ನಿಂತಹ ಪರಮಾತ್ಮನಿಗೆ ಯಾವುದರ ಸಂಪರ್ಕವೂ ಇಲ್ಲ.
ಈ ತಪ್ಪುಗಳೆಲ್ಲವನ್ನ ಮಾಡ್ತಾ ಇರುವಂತವರು ನಾವು. ಈ ಶರೀರದಲ್ಲಿದ್ದುಕೊಂಡು ಆ ಕರ್ಮಗಳ ಫಲದ ಭೋಗವನ್ನ ಅನುಭವಿಸ್ತಾ ಇರುವಂತವ್ರು ನಾವೆಲ್ಲರೂ ಕೂಡ. ಈ ಶರೀರದಲ್ಲಿ ನಿಂತುಕೊಂಡು ಪುಣ್ಯ ಪಾಪಗಳ ಸಂಗ್ರಹವನ್ನ ಮಾಡಿಕೊಳ್ತಾ ಇರುವಂತವರು ನಾವೆಲ್ಲರೂ ಕೂಡ. ನಮಗೆ ಈ ಯಾವ ಪುಣ್ಯ ಪಾಪಗಳ ಅರಿವೂ ಇಲ್ಲ. ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ, ಈ ನಮ್ಮ ಹಿಂದಿನ ಪುಣ್ಯ ಪಾಪ ಕರ್ಮಗಳಿಂದ ಬಂದಿರುವಂತಹ ಯಾವ ಈ ಶರೀರ ಇದೆಯೋ, ಹಿಂದಿನ ಪುಣ್ಯ ಪಾಪ ಕರ್ಮಗಳಿಂದ ಬಂದಂತಹ ಈ ಶರೀರವನ್ನ ಶಾಶ್ವತ ಅಂತ ಅಂದುಕೊಳ್ತೇವೆ. ಹೇಗೆ ಅಂತಂದ್ ಹೇಳಿದ್ರೆ, ನಾವಿವತ್ ಯಾವ್ದೋ ಒಂದು ತುತ್ತು ಅನ್ನವನ್ನ ಭೋಗ ಮಾಡ್ತಾ ಇದ್ದೇವೆ ಅಂತಂದ್ ಹೇಳಿದ್ರೆ, ಅದು ನಮ್ಮ ಹಿಂದಿನ ಯಾವ್ದೋ ಒಂದು ಪುಣ್ಯ ಪಾಪ ಕರ್ಮಗಳ ವಶದಿಂದಾಗಿ ಭೋಗ ಮಾಡ್ತಾ ಇರುವಂತಹ ಆಹಾರ ಪದಾರ್ಥಗಳದು. ಏನೋ ದುಃಖವನ್ನು ಅನುಭವಿಸ್ತಾ ಇದ್ದೇನೆ, ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅಂತಂದ್ರೆ ಪೂರ್ವ ಜನ್ಮಾರ್ಜಿತವಾದಂತಹ ಕರ್ಮಗಳು ಈ ಸುಖ ದುಃಖಗಳ ಭೋಗಕ್ಕೆ ಕಾರಣ. ಅದನ್ನ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಪರಮಾತ್ಮ ಅದನ್ನ ನಮಗೆ ಅನುಭವಿಸುವ ಹಾಗೆ ಮಾಡ್ತಾ ಇರ್ತಾನೆ. ಈ ದಿನ ದಿನದಲ್ಲಿ ಬರುವಂತಹ ಸುಖ ದುಃಖಗಳು ಹೇಗೆ ನಮ್ಮ ಪೂರ್ವ ಕರ್ಮಾರ್ಜಿತವೋ, ಹಾಗೆ ಈ ಶರೀರವೂ ಕೂಡ ನಮ್ಮ ಹಿಂದಿನ ಯಾವುದೋ ಒಂದು ಶುಭ ಕರ್ಮಗಳ ಪ್ರತಿಫಲವಾಗಿಯೋ ಅಶುಭ ಕರ್ಮಗಳ ಫಲವಾಗಿಯೋ ಈ ಶರೀರ ಬಂದಿರತ್ತೆ. ಈ ಶರೀರ ಅಂದ್ರೆ ಬರೀ ಈ ಮಾನವ ಶರೀರ ಅಲ್ಲ. ಈ ಮಾನವ ಶರೀರ ಬರಬೇಕು ಅಂತಾದ್ರೆ, ಅದರಲ್ಲೂ ಸಾಧನ ಶರೀರ ಬರಬೇಕು ಅಂತಂದ್ ಹೇಳಿದ್ರೆ ಬಹಳ ದೊಡ್ಡ ದೊಡ್ಡ ಪುಣ್ಯಗಳನ್ನ ಮಾಡಿದರೆ ಮಾತ್ರ ಇಂತಹ ಅದ್ಭುತವಾದಂತಹ ಶರೀರ ಸಿಗಲಿಕ್ಕೆ ಸಾಧ್ಯ. ಅಂತಹ ಶರೀರ ನಮಗೆ ಬಂದಾಗ ನಾವೆಲ್ಲ ಏನ್ ಅಂದುಕೊಳ್ತೇವೆ ಅಂತಂದ್ರೆ, ಗಾಢವಾದ ನಿದ್ರೆಯಲ್ಲಿ ಇರ್ತೇವೆ. ಒಂದು ಅದ್ಭುತವಾದ ಕನಸು ಬೀಳತ್ತೆ. ರಾಜನಾಗುವಂತಹ ಅರಮನೆಯಲ್ಲಿರುವಂತಹ ನೂರಾರು ಸಾವಿರಾರು ಜನರು ನಮ್ಮ ಮಾತುಗಳನ್ನ ಕೇಳ್ತಾ ಇರುವಂತಹ, ನಾವೇನ್ ಅಂದುಕೊಂಡ್ರು ಕೂಡ ತತ್ಕ್ಷಣದಲ್ಲಿ ಆ ಕೆಲಸಗಳೆಲ್ಲ ಆಗಿ ಹೋಗ್ತಾ ಇರತ್ತೆ. ಎಚ್ಚರವಿದ್ದಾಗ ಯಾವ್ಯಾವ ಕೆಲಸಗಳು ಅತ್ಯಂತ ಅಸಂಭಾವಿತ, ಇವುಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿರ್ತೀವೋ ಆ ಎಲ್ಲ ಕಾರ್ಯಗಳು ಕೂಡ ಕನಸಿನಲ್ಲಿ ತತ್ಕ್ಷಣದಲ್ಲಿ ಆಗಿ ಹೋಗ್ತಾ ಇರತ್ತೆ. ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಏನ್ ಅಂದುಕೊಂಡಿರ್ತೇವೆ ಅಂತಂದ್ರೆ, ಅಲ್ಲಿ ಕಾಣುವ ಕನಸಿನಲ್ಲಿ ಕಾಣುವಂತಹ ನನಗೆ ನಾನೇ ಇಷ್ಟೆಲ್ಲವನ್ನ ಹೊರಗಡೆಯಲ್ಲಿ ಅನುಭವಿಸ್ತಾ ಇದ್ದೇನೆ. ಆ ಕನಸಿನಲ್ಲಿ ಯಾವ ಶರೀರ ಕಂಡಿದೆಯೋ ಆ ಶರೀರ ಬೇರೆ ಅಲ್ಲ, ಮಲಗಿರುವಂತ ಈ ಶರೀರ ಬೇರೆ ಅಲ್ಲ, ಎರಡೂ ಶರೀರ ಒಂದೇ ಅಂತ ಭ್ರಮಿಸಿ ಬಿಟ್ಟಿರ್ತೇನೆ. ಕನಸಿನಲ್ಲೂ ನಮಗೆ ಶರೀರ ಇರತ್ತೆ. ಅದನ್ನ ವಾಸನಾಮಯ ಶರೀರ ಅಂತ ಕರೀತಾರೆ. ಸಂಸ್ಕಾರದಿಂದ ಹುಟ್ಟಿದಂತಹ ಶರೀರ ಅಂತ ಕರೀತಾರೆ, ಇದೆ. ಆದರೆ ನಮ್ಮ ಈ ಪಾಂಚಭೌತಿಕವಾದ ಶರೀರ ಆ ಕನಸಿನಲ್ಲಿ ಕಂಡಂತಹ ಶರೀರ ಅಲ್ಲ. ಅಲ್ಲಿ ಕನಸಿನಲ್ಲಿ ಕಾಣುವ ಶರೀರವೇ ಬೇರೆ. ಅದು ಅತ್ಯಂತ ಅಲ್ಪ ಕಾಲದವರೆಗೂ ಇರುವಂತಹ ಶರೀರ ಅದು. ಅಂತಹ ಶರೀರವನ್ನು ಹೊರಗಡೆ ಇರುವಂತಹ ಈ ಭೌತಿಕ ಶರೀರ ಅಂತ ತಿಳಿದುಕೊಂಡು ಎಚ್ಚರವಾಗಿದ್ದಾಗ ಏನೇನು ಪದಾರ್ಥಗಳನ್ನ ನಾನು ನೋಡ್ತಾ ಇದ್ದೇನೋ, ನನ್ನ ಮನೆ, ಮಠ, ಮಡದಿ, ಇವ್ರು ಯಾರ್ಯಾರಿದ್ದಾರೋ ಇವ್ರು ಎಲ್ಲರನ್ನ ಮರೆತು ನಿದ್ರೆಯಲ್ಲಿ ಕಾಣುವ ಪದಾರ್ಥಗಳನ್ನೇ ಈ ಹೊರಗಡೆಯಲ್ಲಿ ಕಾಣುವ ಪದಾರ್ಥಗಳೇ ಇಲ್ಲಿ ಕಾಣಿಸ್ತಾ ಇದೆ ಅಂತ ತಿಳಿದುಕೊಂಡು ಈ ಶರೀರವೇ ಶಾಶ್ವತ ಅನ್ನುವ ಭಾವನೆಯಿಂದಾಗಿ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಅಂತ ಅನುಭವಿಸ್ತಾ ಇರ್ತೇನೆ. ಯಾರಾದ್ರೂ ಬಂದು ಜೋರಾಗಿ ಎಬ್ಬಿಸಿ ಬಿಟ್ರು ಅಂತಂದ್ ಹೇಳಿದ್ರೆ, ಅಯ್ಯೋ ಇದೆಲ್ಲ ಕನಸಿದು, ಹೊರಗಡೆಯಲ್ಲಿ ಯಾವ್ದು ಆಗ್ತಾ ಇಲ್ಲ, ಬರೀ ಒಳಗಡೆಯಲ್ಲಿ ನಾನು ನೋಡ್ತಾ ಇದ್ದಂಥ ಕನಸಿದು ಅಂತ ಭ್ರಮಾಲೋಕದಲ್ಲಿ ಮುಳುಗಿದಂಥವ್ರು ಎಚ್ಚರವಾಗ್ತೇವೆ. ಆ ರೀತಿಯಾಗಿ ಅಲ್ಲಿ ಹೇಗೆ ಆ ಶರೀರ ಬಹಳ ಕಾಲ ಇರುವುದಿಲ್ಲವೋ, ಆ ನಿದ್ರೆಯ ಕಾಲಕ್ಕೆ ಮಾತ್ರ ಸೀಮಿತವಾದಂತಹದ್ದು, ಹಾಗೆಯೇ ಪ್ರಾಚೀನ ಕರ್ಮಗಳಿಂದ ಒದಗಿ ಬಂದಿರುವಂತ ಈ ಶರೀರ ಏನಿದೆಯೋ ಈ ಶರೀರವು ಕೂಡ ಅತ್ಯಂತ ಅಶಾಶ್ವತವಾದದ್ದು. ನಮ್ಮ ಇಡೀ ಜೀವನದಲ್ಲಿ ಕನಸಿನ ಕಾಲ ತುಂಬಾ ಕಡಿಮೆ. 1 ಗಂಟೆಯೋ 2 ಗಂಟೆಯೋ ಮಲಗಿದಾಗ ಬರುವಂತಹ ಕನಸಿನ ಪ್ರಮಾಣ ತುಂಬಾ ಚಿಕ್ಕದು. ಕನಸಿನಲ್ಲಿ ಬೀಳುವಂತಹ ಈ ಪ್ರಮಾಣ ಹೇಗೆ ಅತ್ಯಂತ ಚಿಕ್ಕದೋ ಅದೇ ರೀತಿಯಾಗಿ ಇಡೀ ಜೀವನ ಈ ಕಾಲದಲ್ಲಿ ಜೀವ ಲಕ್ಷ ಲಕ್ಷ ಶರೀರಗಳನ್ನು ಧರಿಸಿದ್ದಾನೆ, ನೂರಾರು ಶರೀರಗಳನ್ನು ಧರಿಸಿರ್ತಾನೆ, ಸಾವಿರಾರು ಯೋನಿಗಳಲ್ಲಿ ಬಿದ್ದು ಬಳಲಿ ಈ ಶರೀರವನ್ನು ಪಡೆದಿರ್ತಾನೆ. ಅಂತಹ ಜೀವನಿಗೆ ಈ ಶರೀರ ಅನ್ನುವಂಥದ್ದು ತುಂಬಾ ಅಲ್ಪ ಕಾಲದಲ್ಲಿ ಸಿಗುವಂತಹ ಶರೀರ, ಇದು ಶಾಶ್ವತವಾದದ್ದಲ್ಲ. ಆದರೆ ಎಲ್ಲಿವರೆಗೂ
ನಾವು 100 ರೂಪಾಯಿ ಟಿಕೆಟ್ ತಗೊಂಡು ಫಿಲ್ಮ್ ಥಿಯೇಟರ್ಗೆ ಹೋಗಿರ್ತೇವೆ. ಆ 100 ರೂಪಾಯಿಯ ಕಾಲಾವಧಿ ಎಷ್ಟು ಅಂತಂದ್ರೆ ಆ ಒಂದು ಶೋ ಮುಗಿಯೋವರೆಗೂ ಅಷ್ಟೇ. ಆ ಒಂದು ಶೋ ಮುಗೀತು ಅಂತಂದ್ ಹೇಳಿದ್ರೆ ಆ ದುಡ್ಡಿನ ಆ ಟಿಕೆಟಿನ ಪ್ರಮಾಣ ಮುಗೀತು, ಅವಧಿ ಮುಗೀತು, ವಾಪಸ್ ನಾವು ಹೊರಗಡೆ ಬರಬೇಕು. ಹಾಗೆಯೇ ಜೀವನವು ಕೂಡ ತನ್ನ ಕರ್ಮದ ವಶದಿಂದಾಗಿ ಒಂದು ಶರೀರವನ್ನು ಪ್ರವೇಶ ಮಾಡಿರ್ತಾನೆ. ಆ ಶರೀರದಲ್ಲಿ ಕುತ್ಕೊಂಡು ಬೇಕಾದಷ್ಟು ನಾಟಕವನ್ನು ಆಡ್ತಾನೆ, ನೋಡ್ತಾನೆ, ಬೇಕಾದಷ್ಟು ಕೆಲಸಗಳನ್ನು ಮಾಡಿಕೊಳ್ತಾನೆ. ಎಲ್ಲಿವರೆಗೂ ಇದೆ ಅದು? ಈ ಶರೀರದಲ್ಲಿ ಇರ್ಲಿಕ್ಕೆ ಅಂತ ಕೊಟ್ಟಂತಹ ಕಾಲಾವಧಿ ಏನಿದೆಯೋ ಅಲ್ಲಿವರೆಗೂ ಅಷ್ಟೇ ಇರುತ್ತೆ. ನಾವು ಥಿಯೇಟರ್ ಮಾಲೀಕರು ನಾವು ಬೇಕಾದಷ್ಟು ಹೊತ್ತು ಇಲ್ಲಿ ಇರಬಹುದು ಅಂತ ಅನ್ಕೊಂಡ್ರೆ ವಾಪಸ್ ಹೊಡೆದು ಕಳಿಸ್ತಾರಷ್ಟೇ. ಹಾಗೆ ಈ ಶರೀರದ ಒಳಗಡೆಯಲ್ಲೂ ಕೂಡ ತಾತ್ಕಾಲಿಕವಾಗಿ ಮಾತ್ರ ಜೀವನಿಗೆ ಅವಕಾಶ ಇರುವಂತಹದ್ದು. ಅದನ್ನು ತಿಳಿಯದೇನೆ ಒಳಗಡೆಯಲ್ಲಿದ್ದಾಗ ನಾನೇ ದೊಡ್ಡ ಯಜಮಾನ, ನಾನು ಈ ಶರೀರದಲ್ಲಿ ಶಾಶ್ವತವಾಗಿರ್ತೇನೆ ಅನ್ನುವ ಭಾವನೆಯಿಂದಾಗಿ ಇರ್ತಾನೆ. ಹಿಂದಿನ ಜನ್ಮಗಳ ಅರಿವು ನಮಗಿಲ್ಲ, ಮುಂದೆ ಯಾವ್ಯಾವ ಜನ್ಮಗಳು ಬರುತ್ತೆ ಅನ್ನುವುದರ ಜ್ಞಾನ ನಮಗಿಲ್ಲ. ಇದ್ದಿದ್ರೆ ಹಿಂದೆ ಹೇಗೆ ಸತ್ತಿದ್ದೇನೋ ಹಾಗೆ ಈ ಜನ್ಮದಲ್ಲೂ ಕೂಡ ಮರಣವನ್ನು ಹೊಂದಲೇಬೇಕು. ಹಿಂದೆ ಮರಣವನ್ನು ಹೊಂದಿದ್ರು ಮತ್ತೆ ಈ ಶರೀರ ಹೇಗೆ ಬಂದಿದೆಯೋ ಹಾಗೆ ಈ ಶರೀರದಿಂದ ನಾನು ವಿಮುಕ್ತನಾದ್ರೂ ಮತ್ತೊಂದು ಶರೀರವನ್ನ ಪಡೆಯಲೇಬೇಕು ಅನ್ನುವಂತಹ ಜ್ಞಾನ ಇರ್ತಾ ಇತ್ತು. ಆಯ್ತು, ಇದ್ರೆ ಏನಾಗ್ತಾ ಇತ್ತು ಅಂದ್ರೆ ಈಗಿದ್ದಾಗ ನಾವು ಆ ಜೀವನವನ್ನು ಮಾಡ್ತಾ ಇದ್ದಿದ್ದಿಲ್ಲ ಅಷ್ಟೇ. ನಮ್ಮ ಜೀವನದ ಶೈಲಿ ಬೇರೆ ಆಗ್ತಾ ಇತ್ತು. ನಾವು ಒಂದು ತಪ್ಪನ್ನ ಮಾಡಿರ್ತೇವೆ, ಆ ತಪ್ಪಿಗೆ ಜೋರಾದ ಒಂದು ಶಿಕ್ಷೆ ಸಿಗತ್ತೆ. ಮತ್ತೆ ಆ ತಪ್ಪನ್ನ ಮಾಡ್ತಾನೆ, ಮತ್ತೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾರೆ. ಇನ್ನೊಮ್ಮೆ ಎಚ್ಚೆತ್ತುಕೊಳ್ತಾನೆ, ಈ ತಪ್ಪನ್ನ ಮಾಡಿದರೆ ಮತ್ತೆ ಶಿಕ್ಷೆಯಾದೀತು ಅಂತ ಅಂದುಕೊಂಡು ಆ ತಪ್ಪನ್ನ ಮಾಡುವುದರಿಂದ ಸ್ವಲ್ಪ ವಿಮುಖನಾಗ್ತಾನೆ, ತಪ್ಪನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವನು. ಹಾಗೆಯೇ ಈ ಶರೀರದಲ್ಲಿ ಬಂದಂತಹ ಜೀವನಿಗೆ ಹಿಂದೆ ನಾನು ಮಾಡಿದ ಪ್ರಾರಬ್ಧ ಕರ್ಮಗಳ ಫಲವಾಗಿ ಅನೇಕ ಶರೀರಗಳು ಬಂದಿವೆ. ಅಲ್ಲಿ ಕರ್ಮಗಳನ್ನ ಅನುಭವಿಸಿ ಹೀನವಾದಂತಹ ದುಃಖಗಳನ್ನ ಅನುಭವಿಸಿ ಎಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ಈ ಮನುಷ್ಯ ಶರೀರ ಬಂದಿದೆ. ಜ್ಞಾನವನ್ನ ಪಡೆಯಲಿಕ್ಕೆ ಬೇಕಾದಂತಹ ಶರೀರ ಬಂದಿದೆ. ಬಂದಂತಹ ನಾನು ಈ ಶರೀರದಿಂದಾಗಿ ಸಾಧನೆಯನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಜ್ಞಾನ ಇಲ್ಲದೆ ಹೋಯ್ತು ಅಂತಂದ್ರೆ ಮತ್ತೆ ಈ ಜನ್ಮದಲ್ಲಿ ಈ ಶರೀರ ಶಾಶ್ವತ ಅನ್ನುವ ಭಾವನೆಯಿಂದಾಗಿ ಬದುಕ್ತಾನೆ. ಮತ್ತೆ ಮರಣ ಸಮೀಪಿಸಿದಾಗ ಮತ್ತೆ ಯಾವುದೋ ಒಂದು ಯೋಚನೆಯಿಂದಾಗಿ ಮರಣವನ್ನು ಹೊಂದುತ್ತಾನೆ. ಹಿಂದಿನ ಎಲ್ಲವನ್ನ ಮರೆತು ಬಿಡ್ತಾನೆ, ಮತ್ತೊಂದು ಶರೀರಕ್ಕೆ ಬರ್ತಾನೆ, ಅಲ್ಲಿಯೂ ಹೀಗೇ ಬದುಕ್ತಾ ಹೋಗ್ತಾನೆ. ಈ ಸಂಸಾರದ ಚಕ್ರದಲ್ಲಿ ಒಂದೊಂದು ಶರೀರವನ್ನು ಸ್ವೀಕಾರ ಮಾಡಿ ಎಂದಿಗೂ ಮುಕ್ತಿ ಇಲ್ಲದೇನೆ ಈ ಸಂಸಾರ ಚಕ್ರದಲ್ಲಿ ನಿರಂತರವಾಗಿ ಸುತ್ತಾನೇ ಇರ್ತಾನೆ. ಯಥಾಜ್ಞಸ್ತಮಸಾ ಯುಕ್ತಃ ಉಪಾಸ್ತೆ ವ್ಯಕ್ತಮೇವ ಹಿ ನ ವೇದ ಪೂರ್ವಮಪರಂ ನಷ್ಟ ಜನ್ಮ ಸ್ಮೃತಿಸ್ತಥಾ. ಕತ್ತಲೆಯ ಒಂದು ಕೋಣೆಯಲ್ಲಿ ಇದ್ದಂತಹ ವ್ಯಕ್ತಿ ನನ್ನ ಹಿಂದೆ ಏನಿದೆ ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಕತ್ತಲೆಯಿಂದ ಕೂಡಿದಂತಹ ರೂಮಿನಲ್ಲಿ ಒಂದು ಕಡೆಯಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಹಿಂದೆಯೂ ಏನು ಗೊತ್ತಿಲ್ಲ, ಮುಂದೆಯೂ ಏನು ಗೊತ್ತಿಲ್ಲ. ನಾವು ಈ ಶರೀರವೆಂಬಂತಹ ಕತ್ತಲ ಗುಹೆಯಲ್ಲಿ ಹೃದಯದಲ್ಲಿ ಗಟ್ಟಿಯಾಗಿ ಅವಿತುಕೊಂಡು ಕೂತಿದ್ದೇವೆ. ಹಿಂದಿನ ಜನ್ಮಗಳ ಅರಿವೂ ಇಲ್ಲ, ಮುಂದಿನ ಜನ್ಮಗಳ ಅರಿವೂ ಇಲ್ಲ. ಈಗೇನೇನು ಭೋಗ ಪದಾರ್ಥಗಳು ಸಿಗತ್ತೋ ಚೆನ್ನಾಗಿ ಅದನ್ನು ಭೋಗಿಸಿಕೊಂಡು ಬದುಕ್ತಾ ಇದ್ದೇವೆ ಅಷ್ಟೇ. ಹಿಂದಿನ ಜನ್ಮದಲ್ಲಿ ಮರಣವಿದ್ದಂತೆ ಈ ಜನ್ಮದಲ್ಲೂ ಮರಣ ಖಚಿತವಾದದ್ದು. ಹಿಂದಿನ ಜನ್ಮದಲ್ಲಿ ಮರಣವಾದ್ರೂ ಈ ಶರೀರ ಹೇಗೆ ಬಂದಿದೆಯೋ ಹಾಗೆ ಈ ಶರೀರದಿಂದ ವಿಮುಕ್ತರಾದ್ರೂ ಮತ್ತೊಂದು ಶರೀರ ಬರುವಂತಹದ್ದೇ ಅನ್ನುವಂತಹ ಪ್ರಜ್ಞೆಯು ಇಲ್ಲದೇನೆ ಪಶುಗಳಂತೆ ಈ ಶರೀರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಗಟಿನ ಮಾತುಗಳನ್ನ ಮುಂದೆ ಒಂದೆರಡು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಚಾಟೋಕ್ತಿಗಳು ಅಂತ ಕರೀತಾರೆ. ಚಾಟೋಕ್ತಿಗಳು ಅಂತಂದ್ ಹೇಳಿದ್ರೆ ಒಗಟಿನ ಮಾತುಗಳು ಅಂತ. ಏನು ಒಗಟಿನ ಮಾತು? ಪಂಚಭಿಃ ಕುರುತೆ ಸ್ವಾರ್ಥಾನ್ ಪಂಚವೇದಾಥ ಪಂಚಭಿಃ ಏಕಸ್ತು ಷೋಡಶೇನ ತ್ರೀನ್ ಸ್ವಯಂ ಸಪ್ತದಶೋಷ್ಣುತೆ. ಈ ಶ್ಲೋಕಕ್ಕೆ ಹಾಗೆ ಮೇಲ್ನೋಟದ ಅರ್ಥವನ್ನು ಹೇಳ್ತೇನೆ. 5ರಿಂದ ತನಗೆ ಬೇಕಾದ ಕೆಲಸಗಳನ್ನು ಮಾಡ್ತಾನೆ, 5ರಿಂದ ತಿಳಿತಾನೆ, 5ರಿಂದ 5 ತಿಳಿತಾನೆ,
ಮನಸ್ಸಿನ ಜೊತೆಯಲ್ಲಿ 16ನೇಯದ್ದಾದಂತಹ ವಸ್ತುವಿನ ಜೊತೆಯಲ್ಲಿ 17ನೇಯವನಾದಂತಹ ತಾನು ಎಲ್ಲವನ್ನ ಅನುಭವಿಸ್ತಾನೆ. ತುಂಬಾ ಒಗಟಿನ ರೀತಿಯಲ್ಲಿದೆ. ಇದರಲ್ಲಿ ನಾವು ಯೋಚನೆ ಮಾಡಬೇಕಾದದ್ದು ಇವುಗಳು. 5 ಕರ್ಮೇಂದ್ರಿಯಗಳು ಇವೆ ನಮ್ಮಲ್ಲಿ, 5 ಜ್ಞಾನೇಂದ್ರಿಯಗಳಿವೆ. ಕರ್ಮೇಂದ್ರಿಯಗಳಿಂದಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಕಣ್ಣಿನಿಂದ ನೋಡುವಿಕೆ ಅಲ್ಲ, ಕರ್ಮೇಂದ್ರಿಯಗಳು ಅಂತಂದ್ರೆ ನಮ್ಮ ವಾಗೀಂದ್ರಿಯ, ಮಾತನಾಡುವಂತ ಇಂದ್ರಿಯ. ಕೈಯಿಂದ ಕೆಲಸವನ್ನು ಮಾಡ್ತೇವೆ, ಕಾಲಿಂದ ನಡೀತೇವೆ, ಪಾಯು ಉಪಸ್ಥಗಳಿಂದ ಮಲಮೂತ್ರಾದಿಗಳ ವಿಸರ್ಜನೆ ಇವೆಲ್ಲವೂ ಕೂಡ ಆಗತ್ತೆ. 5ರಿಂದ ಕೆಲಸ ಮಾಡ್ತೇವೆ. ಇನ್ನ 5ರಿಂದ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇವುಗಳಿಂದಾಗಿ 5ರ ಜ್ಞಾನ ಬರುತ್ತೆ. ಕಣ್ಣಿನಿಂದ ರೂಪದ ಜ್ಞಾನ, ಬಣ್ಣಗಳ ಜ್ಞಾನ ಬರುತ್ತೆ. ಕಿವಿಯಿಂದ ಶಬ್ದಗಳ ಜ್ಞಾನ ಬರುತ್ತೆ. ನಾಲಿಗೆಯಿಂದ ರಸದ ಜ್ಞಾನ ಬರುತ್ತೆ. ಚರ್ಮದಿಂದಾಗಿ ಸ್ಪರ್ಶದ ಜ್ಞಾನ ಬರುತ್ತೆ. ಮೂಗಿನಿಂದ ಗಂಧದ ಜ್ಞಾನ ಬರುತ್ತೆ. 5 ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡ್ತೇವೆ. 5 ಜ್ಞಾನೇಂದ್ರಿಯಗಳಿಂದ 5 ಪದಾರ್ಥಗಳ ಅರಿವನ್ನು ಪಡಿತೇವೆ. ಒಟ್ಟು 15 ಆಯ್ತು. ತಿಳಿಯುವ ಪದಾರ್ಥಗಳು 5, ತಿಳಿಯಲಿಕ್ಕೆ ಸಾಧನವಾದಂತಹ ಇಂದ್ರಿಯಗಳು 5, ಕರ್ಮಗಳನ್ನ ಮಾಡ್ಲಿಕ್ಕೆ ಸಾಧನವಾದಂತಹದ್ದು 5, ಒಟ್ಟು 15 ಆಯ್ತು. ಇನ್ನ 16ನೇಯದ್ದಾದಂತಹ ಮನಸ್ಸಿನ ಜೊತೆಗೆ 17ನೇಯವನಾದಂತಹ ಜೀವ ಈ ಇಂದ್ರಿಯಗಳಿಂದ ಮಾಡಿದ ಕರ್ಮಗಳ ಭೋಗವನ್ನ, 5 ಇಂದ್ರಿಯಗಳಿಂದ ಬಂದಂತಹ ಜ್ಞಾನವನ್ನ ಪಡೆದು ಅದರಿಂದ ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಇರ್ತಾನೆ. ಈ 3 ಈ ಯಾವ ನಮ್ಮ ಜೀವನಿಗೆ ಆವರಕವಾಗಿರುವಂತಹ ಇವುಗಳಿವೆಯೋ ಇವುಗಳನ್ನೇ ಜೀವನಿಗೆ ಆವರಕವಾಗಿರುವಂತಹ ಲಿಂಗ ಶರೀರ ಅಂತ ಕರೀತಾರೆ. 11 ಇಂದ್ರಿಯಗಳು. 11 ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು. ಇದು 1 ಅಂತ ಇಟ್ಟುಕೊಳ್ಳೋಣ. ಪಂಚಭೂತಗಳು 1, ಏಕಾದಶ ಇಂದ್ರಿಯಗಳು ಮತ್ತು ಪ್ರಕೃತಿ, ಇವುಗಳ 16 ಅಂಶಗಳೇನೆ ಲಿಂಗ ಶರೀರ. ಈ ಲಿಂಗ ಶರೀರದಿಂದ ಆವೃತನಾದಂತಹ ಜೀವನಿಗೆ ಪರಮಾತ್ಮನ ಅನುಗ್ರಹ ಇಲ್ಲ ಅಂತಾದರೆ ಯಾವುದನ್ನೂ ಸರಿಯಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸ್ವರೂಪ ಅಲ್ಲ, ತನ್ನ ಬಗೆಗಿನ ಅರಿವೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸಾರದಲ್ಲೇ ಬಿದ್ದು ತನ್ನ ಸುತ್ತಲೂ ತಾನೇ ಬಲೆಯನ್ನ ಹೆಣೆದುಕೊಳ್ತಾರೆ. ಹೇಗೆ ಅನ್ನೋದಕ್ಕೊಂದು ರೇಷ್ಮೆಯ ಹುಳದ ದೃಷ್ಟಾಂತವನ್ನ ಕೊಡ್ತಾರೆ. ರೇಷ್ಮೆ ಹುಳು ಏನ್ ಮಾಡತ್ತೆ ಅಂತಂದ್ರೆ ತನ್ನ ಸುತ್ತಲೂ ತಾನೇ ಗೂಡನ್ನ ಕಟ್ಟಿಕೊಳ್ಳುತ್ತದೆ. ಆ ರೇಷ್ಮೆ ಹುಳುವಿಗೆ ಗೊತ್ತೇ ಇರೋದಿಲ್ಲ ಈ ರೇಷ್ಮೆಯ ಗೂಡಿನ ಒಳಗಡೆಯಲ್ಲಿ ತಾನು ಬಿದ್ದು ಸಾಯ್ತೇನೆ. ಯಾವ ಗೂಡನ್ನ ತಾನು ಬದುಕಲಿಕ್ಕೋಸ್ಕರ ಅಂತ ರೇಷ್ಮೆ ಹುಳು ಕಟ್ಟಿಕೊಂಡಿದೆಯೋ ಅದರ ಒಳಗಡೆಯಲ್ಲಿಯೇನೆ ತನ್ನ ವಿನಾಶ ಕಾದಿದೆ ಅನ್ನೋದರ ಅರಿವು ಅದಕ್ಕಿರೋದಿಲ್ಲ. ಹಾಗೆಯೇ ಈ ಜೀವನವು ಕೂಡ ತಮ್ಮ ಇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಅಂತ ಪರಮಾತ್ಮ ಕೊಟ್ಟಂತಹ ಶಕ್ತಿ ಏನಿದೆಯೋ ಆ ಶಕ್ತಿಯನ್ನ ಅರಿತುಕೊಳ್ಳಲಾರದೇನೆ ತನ್ನ ವಿನಾಶ ಇದರಿಂದ ಬರ್ಲಿಕ್ಕೆ ಇದೆ ಅನ್ನೋದನ್ನ ಸರಿಯಾಗಿ ತಿಳಿದುಕೊಳ್ಳದೇನೆ ಬೇಡದೇ ಇರುವ ಕೆಲಸಗಳನ್ನ ಮಾಡಿಕೊಂಡು ಬೇಡದೇ ಇರುವಂತಹ ಪದಾರ್ಥಗಳ ಭೋಗದಲ್ಲಿ ಆಸಕ್ತನಾಗಿದ್ದುಕೊಂಡು ತನ್ನ ಪ್ರಾರಬ್ಧ ಕರ್ಮಗಳ ಪ್ರಭಾವದಿಂದಲೂ ಕೂಡ ಬಹಳ ಅನರ್ಥಗಳನ್ನು ಅನುಭವಿಸ್ತಾನೆ. ತಾನು ಸುತ್ತಿಕೊಂಡಂತಹ ಕರ್ಮಗಳ ಗೂಡಿನ ಒಳಗಡೆಯಲ್ಲಿ ತಾನೇ ಬಿದ್ದು ಮತ್ತೆ ಈ ಶರೀರವನ್ನು ಬಿಡ್ತಾನೆ, ಮತ್ತೆ ಹೊಸ ಶರೀರವನ್ನ ಪಡಿತಾನೆ. ಅಲ್ಲಿಯೂ ಕೂಡ ರೇಷ್ಮೆಯ ಹುಳದಂತೆ ಮತ್ತೆ ಕರ್ಮಗಳನ್ನ ಸಂಚಯ ಮಾಡಿಕೊಂಡು ಅದರೊಳಗಡೆನೆ ಬಿದ್ದು ಮತ್ತೆ ಅದರಲ್ಲಿ ಮೃತಿಯನ್ನ ಪಡಿತಾನೆ. ಅಲ್ಲ, ಯಾವುದೋ ಒಂದು ಜನ್ಮ ಬರುತ್ತೆ, ಆ ಶರೀರದಲ್ಲಿ ಕರ್ಮಗಳನ್ನೇ ಮಾಡೋದಿಲ್ಲ, ಹಿಂದೆ ಮಾಡಿದ ಏನೇನು ಕೆಟ್ಟ ಕೆಟ್ಟ ಕೆಲಸಗಳಿತ್ತು ಆ ಎಲ್ಲ ಕೆಟ್ಟ ಕೆಲಸಗಳನ್ನು ಕೂಡ ಚೆನ್ನಾಗಿ ಅನುಭವಿಸಿ ಶಿಕ್ಷೆ ಇದ್ರೆ ಶಿಕ್ಷೆಯನ್ನ, ಪುಣ್ಯ ಮಾಡಿದ್ರೆ ಪುಣ್ಯವನ್ನು ಅನುಭವಿಸಿಕೊಂಡು ಖಾಲಿ ಮಾಡ್ಕೊಂಡ್ಬಿಡ್ತಾನೆ. ಎಲ್ಲೋ ಪುಣ್ಯವನ್ನು ಪಾಪವನ್ನು ಮಾಡೋದಿಲ್ಲ ಅಂತ ಹೇಳೋಣ ಅಂತಂದ್ರೆ ಆ ಥರದ್ದಿಲ್ವೇ ಇಲ್ಲ. ಭಗವದ್ಗೀತೆಯಲ್ಲೂ ಇದೇ ಶ್ಲೋಕ ಇದೆ, ಭಾಗವತದಲ್ಲೂ ಅದೇ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್ ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಕ್ಷಣ ಕಾಲವೂ ಕೂಡ ಕರ್ಮಗಳನ್ನ ಮಾಡದೇನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೂರ್ವ ಜನ್ಮಗಳ ಸಂಸ್ಕಾರ ಇವುಗಳ ಪ್ರಭಾವದಿಂದಾಗಿ
ನಾವು 24 ಗಂಟೆಯಲ್ಲಿ ಒಂದೇ ಒಂದು ಕ್ಷಣಕಾಲವೂ ಕೂಡ ನಮ್ಮಿಂದ ಯಾವುದೇ ಕೆಲಸಗಳು ಆಗಿಲ್ಲ ಅಂತ ಹೇಳಿಕೊಡ್ಲಿಕ್ಕಿಲ್ಲೇ ಇಲ್ಲ. ಒಂದಲ್ಲ ಒಂದು ಶುಭ ಕರ್ಮಗಳಾಗ್ಲಿ ಅಶುಭ ಕರ್ಮಗಳಾಗ್ಲಿ ನಾವು ಬೇಕು ಅಂತ ಅಂದುಕೊಂಡೋ ಬೇಡ ಅಂತ ಅಂದುಕೊಂಡೋ ಮಾಡ್ತಾನೆ ಇರ್ತೇವೆ, ನಮಗ್ ಗೊತ್ತಿರೋದಿಲ್ಲ ಅಷ್ಟೇ. ಉಸಿರಾಟದ ಕ್ರಿಯೆಯನ್ನಾದ್ರೂ ಮಾಡ್ತಾ ಇರ್ತೇವೆ, ಇಲ್ಲ ಅಂತಂದ್ರೆ ನಾವು ಬದುಕಿರೋದೇ ಇಲ್ಲ. ಉಸಿರಾಟದ ಕ್ರಿಯೆ, ರಕ್ತದಲ್ಲಿ ಶರೀರದಲ್ಲಿ ರಕ್ತದಗಳ ಸಂಚಾರ ಕ್ರಿಯೆ, ಒಂದಲ್ಲ ಒಂದು ಕ್ರಿಯೆಗಳು ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜೀವನಲ್ಲಿ ಒಂದಾದ್ರ ಮೇಲೆ ಒಂದು ಕ್ರಿಯೆಗಳು ಆಗ್ತಾನೆ ಇರುತ್ತೆ. ಒಂದೇ ಒಂದು ಕ್ಷಣವೂ ಕೂಡ ಜೀವನು ವಿಶ್ರಾಂತಿಯಿಂದ ಬದುಕಲಾರ. ಅದರ ಕಾರಣದಿಂದಾಗಿ ಇಷ್ಟೆಲ್ಲ ಕರ್ಮಗಳನ್ನ ಜೀವನು ಸಂಚಯ ಮಾಡಿಕೊಳ್ಳುತ್ತಾ ಇರುವಂತಹ ಕಾರಣದಿಂದಾಗಿ ಅದಕ್ಕೆ ಅನುಗುಣವಾದಂತಹ ಅವನಿಗೆ ಸ್ಥೂಲವಾದ ಶರೀರ, ಕೆಲವೊಮ್ಮೆ ದೊಡ್ಡ ದೊಡ್ಡ ಆನೆಯಾಗಿ ಹುಡ್ತಾನೆ, ಕೆಲವೊಮ್ಮೆ ಜಿಂಕೆಗಳಾಗಿ ಹುಡ್ತಾನೆ, ಕೆಲವೊಮ್ಮೆ ಮೊಲವಾಗಿ ಹುಡ್ತಾನೆ, ಕೆಲವೊಮ್ಮೆ ಮಲದಲ್ಲಿ ಹುಟ್ಟುವ ಹುಳುಗಳಾಗಿ ಹುಡ್ತಾನೆ, ಕೆಸರಿನಲ್ಲಿ ಹುಟ್ಟುವಂತಹ ಪ್ರಾಣಿಗಳಾಗಿ ಹುಡ್ತಾನೆ, ಜಲಚರವಾಗಿ ಹುಡ್ತಾನೆ, ಏನೇನೋ ಶರೀರಗಳನ್ನ ಪಡೆದುಕೊಳ್ಳುತ್ತಾನೆ. ನಮಗೆ ಎಷ್ಟೆಷ್ಟು ಜೀವ ಜಾತಗಳ ಶರೀರ ಇದೆ ಅಂತ ಯೋಚನೆ ಇಲ್ಲ. ಅಷ್ಟೆಲ್ಲ ಜೀವಜಾತಗಳಲ್ಲಿ ಅವನು ಶರೀರವನ್ನು ಪಡೆದು ಅಲ್ಲಿ ಸುಖ ದುಃಖಾದಿಗಳನ್ನು ಅನುಭವಿಸಿ ವಾಪಸ್ಸು ಈ ಶರೀರಕ್ಕೆ ಬರ್ತಾನೆ. ಆ ಶರೀರದಲ್ಲಿ ಎಂತಹ ಶರೀರವನ್ನು ಪಡಿತಾನೆ ಅಂತಂದ್ ಹೇಳಿದ್ರೆ ತಂದೆ ತಾಯಿಯ ಸ್ವಭಾವಕ್ಕೆ ಅನುಗುಣವಾದಂತಹ ಶರೀರವನ್ನು ಪಡಿತಾನೆ. ಆ ಜೀವನ ಯಾವ ಶರೀರದಲ್ಲಿ ಸೇರಿಕೊಂಡಿರ್ತಾನೋ ಆ ಶರೀರ ಮೇಕೆಯ ಶರೀರವಾಗಿದ್ರೆ ಆ ಮೇಕೆಯಂತಹ ಶರೀರದ ಆಕೃತಿಯುಳ್ಳಂತಹ ಶರೀರವನ್ನು ಪಡಿತಾನೆ. ಮನುಷ್ಯರ ಗರ್ಭದಲ್ಲಿ ಸೇರಿಕೊಂಡಿದ್ದ ಅಂತಂದ್ರೆ ಮನುಷ್ಯರಿಗೆ ಅನುಗುಣವಾದಂತಹ ಶರೀರವನ್ನು ಪಡಿತಾನೆ. ನಾಯಿಯ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತಂದ್ರೆ ಅದಕ್ಕನುಗುಣವಾದಂತಹ ಶರೀರವನ್ನು ಪಡಿತಾನೆ. ಕೋಳಿಯ ಶರೀರದಲ್ಲಿ ಪ್ರವೇಶ ಮಾಡಿದ್ದ ಅಂದ್ರೆ ಅದಕ್ಕನುಗುಣವಾದಂತಹ ಶರೀರವನ್ನು ಪಡಿತಾನೆ. ಈ ರೀತಿಯಾಗಿ ಜೀವ ಯಾವ ಯಾವ ಶರೀರದ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾನೋ ಅದಕ್ಕನುಗುಣವಾದಂತಹ ತನ್ನ ತಾಯಿಯ ಅಥವಾ ತಂದೆಯ ಸ್ವಭಾವಕ್ಕನುಗುಣವಾಗಿ ನೋಡಲಿಕ್ಕೆ ಅದೇ ರೀತಿಯಾದಂತಹ ಶರೀರವನ್ನ ಇವನು ಪಡೀತಾನೆ. ತಂದೆ ಹೋಲಿಕೆ ಇದೆ, ತಾಯಿ ಹೋಲಿಕೆ ಇದೆ, ಆ ತರದ ತಂದೆ ತಾಯಿಯ ಹೋಲಿಕೆಯನ್ನು ಇಲ್ಲಿ ಹೇಳ್ತಾ ಇರೋದಲ್ಲ. ತಂದೆಯ ಶರೀರ ಮನುಷ್ಯನದ್ದಾಗಿದ್ರೆ ಮಗನ ಶರೀರವು ಮನುಷ್ಯನದ್ದಾಗಿರುತ್ತೆ. ತಂದೆ ತಾಯಿಗಳ ಶರೀರ ಮೇಕೆಯದ್ದೋ ಸಿಂಹದ್ದೋ ಕುದುರೆಯದ್ದೋ ಒಂಟೆಯದ್ದೋ ಆನೆಯದ್ದೋ ಆಗಿದ್ರೆ ಅದಕ್ಕನುಗುಣವಾದಂತಹ ಶರೀರವನ್ನು ಪಡೀತಾನೆ. ಈ ರೀತಿಯಾಗಿ ಅವನ ಕರ್ಮಗಳಿಗೆ ಅನುಗುಣವಾಗಿ ಶರೀರದ ಆಕೃತಿ ತನ್ನ ತಂದೆ ತಾಯಿಯದ್ದು ಯಾವ ರೀತಿಯಾಗಿರುತ್ತೋ ಅದಕ್ಕನುಗುಣವಾದಂತಹ ಆಕೃತಿಯುಳ್ಳ ಶರೀರವನ್ನ ಆ ಜೀವ ಪಡೆದು ಚೆನ್ನಾಗಿ ಭೋಗವನ್ನ ಮಾಡ್ತಾ ಇರ್ತಾನೆ. ಹೀಗೆ ಜೀವನಿಗೆ ಈ ಸಂಸಾರ ನಾವು ಮಾಡಿದ ಪುಣ್ಯ ಪಾಪಗಳು ಮತ್ತು ಪ್ರಕೃತಿ ಇವುಗಳ ಸಂಬಂಧದಿಂದ ಬರುವಂತಹದ್ದಾಗಿದೆ. ಇಷ್ಟು ಘೋರವಾದಂತಹ ಸಂಸಾರ ಭಗವಂತನ ಉಪಾಸನೆ ಇಲ್ಲದ ಹೊರತು ಮರೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೆಲ್ಲ ವಿಷಯಗಳನ್ನು ಹೇಳಿ, ಹಾಗಾದ್ರೆ ನಾವು ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಶಿಕ್ಷೆಯನ್ನು ಕೊಡೋದು, ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅನುಗ್ರಹ ಮಾಡೋದು, ಇವುಗಳೆಲ್ಲವನ್ನು ಮಾಡೋದು ಕರ್ಮ ಸಾಕ್ಷಿಗಳಾದ ದೇವತೆಗಳು ಏನು ನಮಗೆ ಪ್ರೇರಣೆಯನ್ನು ಮಾಡ್ತಾರೋ ಅದಕ್ಕನುಗುಣವಾಗಿಯೇ ಹೊರತಾಗಿ ಸ್ವತಂತ್ರವಾಗಿ ನಾವು ಯಾವ ಕರ್ಮಗಳನ್ನು ಮಾಡುವವರಲ್ಲ ಅಂತ ಹೇಳಿ, ಈಗ ಯಾರನ್ನ ಎಳೆದುಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರಲ್ಲ ಅಜಾಮಿಳನನ್ನ, ಅವನ ಪೂರ್ವ ಕಥೆಯನ್ನ ಇವರು ಹೇಳ್ತಾ ಇದ್ದಾರೆ. ಈ ಅಜಾಮಿಳ ಹುಟ್ಟಿದಾರಭ್ಯ ಏನು ಮಹಾ ದುಷ್ಟ ಅಂತ ಅಲ್ಲ, ಒಳ್ಳೆ ಶಾಸ್ತ್ರಜ್ಞನಾಗಿದ್ದ, ಒಳ್ಳೆ ಸ್ವಭಾವ, ಸದಾಚಾರ, ಭಗವಂತನಲ್ಲಿ ನಿಷ್ಠೆ ಇವೆಲ್ಲವೂ ಇತ್ತು. ವ್ರತ ಉಪವಾಸ ಎಲ್ಲವನ್ನ ಮಾಡ್ತಾ ಇದ್ದವನು. ಇನ್ನೊಬ್ಬರ ಕಷ್ಟ ಕಂಡ್ರೆ ಆ ಕಷ್ಟಕ್ಕೆ ಮರುಗುವಂತಹ ಹೃದಯ ಉಳ್ಳಂತಹವನೇ. ಇಂದ್ರಿಯ ನಿಗ್ರಹ ಎಲ್ಲವೂ ಇತ್ತು. ಮನೆಗಳಿಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ, ಗುರುಗಳು ಬಂದ್ರೆ ಅವ್ರ ಎಲ್ಲರ ಸೇವೆಯನ್ನ ನಿಷ್ಕಾಮ ಮನಸ್ಸಿನಿಂದಾಗಿ ಭಕ್ತಿಯಿಂದ ಮಾಡ್ತಾ ಇದ್ದ. ಯಾವ ಕರ್ಮಗಳನ್ನ ಮಾಡುವಾಗಲೂ ಕೂಡ ಪ್ರತಿಫಲದ ಅಪೇಕ್ಷೆಯನ್ನ ಪಟ್ಟು ಮಾಡಲಿಲ್ಲ. ಯಾವ ಪ್ರಾಣಿಗಳಿಗೂ ಅಹಿತವನ್ನು ಉಂಟು ಮಾಡಲಿಲ್ಲ, ಯಾವ ಪ್ರಾಣಿಗಳಿಗೂ ಹಿಂಸೆಯನ್ನ ಮಾಡಿದವನಲ್ಲ. ಸಜ್ಜನರ ಜೊತೆಯಲ್ಲಿ ಮಿತವಾದ ಭಾಷೆಯಲ್ಲಿ ಮಾತನಾಡ್ತಾ ಇದ್ದ, ಅಹಂಕಾರದ ಮಾತುಗಳಿರ್ಲಿಲ್ಲ. ತುಂಬಾ ಜಾಗರೂಕನಾಗಿ ಯಾವ ವ್ಯಕ್ತಿಗಳಲ್ಲಿ ಎಷ್ಟು ಗೌರವವನ್ನ ಸಲ್ಲಿಸಬೇಕೋ ಅಷ್ಟೇ ಗೌರವವನ್ನ ಸಲ್ಲಿಸ್ತಾ ಇದ್ದಂತಹ ವ್ಯಕ್ತಿ. ಇಂತಹ ಈ ವ್ಯಕ್ತಿ ತನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಒಂದು ದಿವಸ ಇವರ ತಂದೆ ಹೇಳಿದರು, ಹೋಗಯ್ಯ, ಕಾಡಿಗೆ ಹೋಗಿ ಹಣ್ಣು ಹೂಗಳನ್ನು ತೆಗೆದುಕೊಂಡು ಬಾ, ಸಮಿತ್ತುಗಳನ್ನು ತೆಗೆದುಕೊಂಡು ಬಾ, ಯಜ್ಞ ಯಾಗಾದಿಗಳಿಗೆ ಬೇಕಾಗಿದೆ, ಅದಕ್ಕೆ ಅಣಿ ಮಾಡಬೇಕು ಅಂತ ಮಗನನ್ನ
ವಿವಾಹಿತನಾದಂತಹ ತನ್ನ ಮಗನನ್ನ ಕಾಡಿಗೆ ಕಳಿಸಿದ್ದಾರೆ. ಆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ದಾಸಿ ಚೆನ್ನಾಗಿ ಹೆಂಡವನ್ನು ಕುಡಿದು ಮತ್ತಳಾಗಿದ್ದುಕೊಂಡು ಯಾರ್ದೋ ಒಬ್ಬರ ಜೊತೆಯಲ್ಲಿ ಕೂಡಿಕೊಂಡು ಇದ್ದದ್ದನ್ನ ನೋಡ್ತಾ ಇದ್ದಾನೆ. ಅದನ್ನು ನೋಡಿ ಇವನ ಮನಸ್ಸಿನಲ್ಲಿ ಬಹಳ ವಿಕಾರ ಉಂಟಾಗಿದೆ. ಅದನ್ನು ನೋಡಿ ಬ್ರಾಹ್ಮಣನಿಗೆ ಮೋಹ ಪರವಶವಾಗಿದೆ. ಅವರಿಬ್ಬರು ಸಂಚಾರವನ್ನು ಮಾಡ್ತಾ ಇದ್ದಾರೆ, ವಿಹಾರವನ್ನು ಮಾಡ್ತಾ ಇದ್ದಾರೆ. ಅವರಿಬ್ಬರ ವಿಹಾರವನ್ನು ನೋಡಿ ಇವನಿಗೆ ಬಹಳ ಮನಸ್ಸಿನಲ್ಲಿ ಕಾಮನೆ ಉಂಟಾಗಿದೆ, ಮೋಹ ಪರವಶನಾಗಿದ್ದಾನೆ. ತನ್ನ ಮನಸ್ಸನ್ನ ಕಂಟ್ರೋಲಿಗೆ ತಂದ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟ. ಸುಮ್ನೆ ಆಯ್ತು ಅಂತ ಮೋಹಕ್ಕೆ ಒಳಗಾದವನಲ್ಲ ಇವನು, ಬಹಳ ಪ್ರಯತ್ನ ಪಟ್ಟಿದ್ದಾನೆ. ಪ್ರಯತ್ನ ಪಟ್ಟರು ಆ ಮನಸ್ಸು ತನ್ನ ವಶದಲ್ಲಿ ಬರಲಿಲ್ಲ. ಶಾಸ್ತ್ರ ಜ್ಞಾನವನ್ನ ತನ್ನ ಮನಸ್ಸಿಗೆ ತಂದುಕೊಂಡಿದ್ದಾನೆ. ಶಾಸ್ತ್ರದ ಹಿತ ನುಡಿಗಳನ್ನ ತನ್ನ ಯೋಚನೆಗೆ ತಂದುಕೊಂಡಿದ್ದಾನೆ. ಆದರೆ ಎಲ್ಲವನ್ನು ಮೀರಿಸಿ ಆ ಕಾಮವೇ ಗೆದ್ದಿತು, ಅವಳ ಜೊತೆಯಲ್ಲಿ ವಾಸ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾನೆ. ಅವಳು ಕಣ್ಣಿಗೆ ಬಿದ್ದಿದ್ದಾರೆ. ಅದರ ಫಲಕ್ಕೆ ಈತ ಕಾಮಪಿಶಾಚಿಯಿಂದ ಆವೃತನಾಗ್ಬಿಟ್ಟ. ಅವನ ಶಾಸ್ತ್ರಜ್ಞಾನ ಎಲ್ಲ ಮರೆಯಾಗಿ ಹೋಯ್ತು. ಅವಳನ್ನೇ ನಿರಂತರವಾಗಿ ಮನಸ್ಸಿನಲ್ಲಿ ನೆನೆಸಿಕೊಳ್ತಾ ಇದ್ದ. ತಾನು ಮಾಡ್ತಾ ಇದ್ದ ಧರ್ಮಾಚರಣೆ ಏನಿತ್ತೋ ಎಲ್ಲ ಧರ್ಮಾಚರಣೆಯನ್ನು ಬಿಟ್ಟುಬಿಟ್ಟ. ಅವಳನ್ನ ಹೇಗ ಮಾಡಾದ್ರು ತನ್ನ ವಶದಲ್ಲಿ ಇಟ್ಕೊಳ್ಬೇಕು, ಅವಳಿಗೆ ಸಂತೋಷ ಪಡಿಸ್ಬೇಕು, ಅವಳನ್ನ ಸುಖವಾಗಿಡಬೇಕು ಅಂತ ಅಂದುಕೊಂಡು ತನ್ನ ಪಿತ್ರಾರ್ಜಿತವಾದಂತಹ ಆಸೆ ಏನಿತ್ತು, ಆಸ್ತಿಗಳೇನಿತ್ತು, ಆ ಎಲ್ಲ ಆಸ್ತಿಗಳನ್ನು ಮಾರಿ ಅವಳನ್ನ ಸಂತೋಷ ಪಡಿಸ್ಬೇಕು ಅಂತ ಬಹಳಷ್ಟು ಖರ್ಚು ಮಾಡ್ತಾ ಇದ್ದಾನೆ. ಆ ದುಡ್ಡು ಸಾಕಾಗಲಿಲ್ಲ. ಅದಕ್ಕೋಸ್ಕರ ಅಂತ ದರೋಡೆ ಮಾಡ್ತಾ ಇದ್ದಾನೆ, ಕಳ್ಳತನ ಮಾಡ್ತಾ ಇದ್ದಾನೆ, ಜೂಜಾಟವನ್ನ ಆಡ್ತಾ ಇದ್ದಾನೆ, ಬೇಕಾದಷ್ಟು ವಾಮ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾನೆ, ಅನೇಕ ಜನರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾನೆ, ದರೋಡೆಕೋರನಾದ ಬಹಳ ಅನರ್ಥಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ದದರ್ಶ ಕಾಮಿನಂ ಕಂಚಿತ್ ಕ್ಷೂದ್ರಂ ಸಹ ಭುಜಿಷ್ಯಯ ಪೀತ್ವಾತು ಮಧುಮೈರೇಯಂ ಮದಾಘೂರ್ಣಿತ ನೇತ್ರಯ. ಆ ಕಾಮಿಯಾದಂಥ ಸ್ತ್ರೀ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಅವಳು ಭೋಗವನ್ನು ಮಾಡ್ತಾ ಇದ್ದಾಳೆ, ಹೆಂಡವನ್ನು ಕುಡಿದಿದ್ದಾಳೆ. ಕಣ್ಣೆಲ್ಲ ಮತ್ತಿನಿಂದ ಕೆಂಪಾಗಿ ಕಾಮದಿಂದಾಗಿ ಪರವಶವಾಗಿದೆ. ಅವರಿಬ್ರು ಮೋಹದಿಂದಾಗಿ ವಿಹಾರ ಮಾಡ್ತಾ ಇರೋದನ್ನು ನೋಡಿದಂಥ ಇವನಿಗೆ ಬಹಳಷ್ಟು ಮನಸ್ಸಿನಲ್ಲಿ ವ್ಯಥೆಯಾಯಿತು. ಕಾಮದಿಂದಾಗಿ ಅನುರಕ್ತನಾಗಿದ್ದಾನೆ. ದೃಷ್ಟ್ವಾತಾಂ ಕಾಮಲಿಪ್ತೇನ ಬಾಹುನಾ ಪರಿರಂಭಿತಾಂ ಜಗಾಮ ಹೃಚ್ಛಯ ವಶಂ ಸಹಸೈವ ವಿಮೋಹಿತಃ. ಕಾಮದ ಶಾಪ, ಕಾಮದ ಪಾಶ ಇವನನ್ನ ಚೆನ್ನಾಗಿ ಬಂಧಿಸಿದೆ. ಬಾಹುಗಳಿಂದ ಅವರಿಬ್ಬರು ಕೂಡ ಅಪ್ಪಿಕೊಂಡು ವಿಹಾರ ಮಾಡ್ತಾ ಇರೋದನ್ನು ನೋಡಿದ ಇವನಿಗೆ ಇಡೀ ಶಾಸ್ತ್ರಜ್ಞಾನ ಮರೆಯಾಗಿ ಹೋಗಿದೆ. ಸ್ತಂಭಯನ್ನಾತ್ಮನಾತ್ಮಾನಂ ಯಾವತ್ ಸತ್ವಂ ಯಥಾ ಶ್ರುತಂ. ತನ್ನ ಮನಸ್ಸನ್ನ ಹತೋಟಿಗೆ ತಂದುಕೊಳ್ಳಿಕ್ಕೆ ಅಂತ ಎಷ್ಟು ಶಕ್ತಿ ಇತ್ತೋ ಅಷ್ಟೂ ಶಕ್ತಿಯಿಂದಾಗಿ ಇದು ತಪ್ಪು 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 ಅಂತ ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಎಷ್ಟು ತಡೆದುಕೊಂಡ್ರು ಅದರಲ್ಲಿ ಅವನಿಗೆ ಯಶಸ್ವಿ ಆಗಲಿಲ್ಲ. ಇದು ಅವನೊಬ್ಬನ ಕಥೆ ಅಲ್ಲ, ನಾವೆಲ್ಲ ಯಾವುದು ಸರಿ ತಪ್ಪುಗಳು ಅಂತ ಬಹಳ ವಿಚಾರವಂತರೇ ಆಗಿದ್ದೇವೆ. ಆದರೆ ಕೆಲವೊಂದಿಷ್ಟು ತಪ್ಪು ಕೆಲಸಗಳನ್ನು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಇದು ತಪ್ಪು ಅಂತ ನಮಗನಸತ್ತೆ. ಅನ್ನಿಸಿದರು ಇಲ್ಲ ತೊಂದರೆ ಇಲ್ಲ ಅಂತಂದುಕೊಂಡು, ಆದ್ರೆ ತೊಂದರೆ ಇಲ್ಲ, ಏನಾಗ್ಬೇಕಾದದ್ದಾಗಿದೆ ಅಂತ ಅಂದುಕೊಂಡು ಆ ಕರ್ಮಗಳನ್ನು ಮಾಡ್ತಾನೆ. ಯಾವುದೇ ಮುಚ್ಚುಮರೆ ಇಲ್ಲದೇನೆ ಕರ್ಮಗಳನ್ನು ಮಾಡಬೇಕಾದ್ರೆ ಯಾವುದೇ ವಿಧವಾದಂತಹ ಮನಸ್ಸಿನಲ್ಲಿ ಕ್ಲೇಶಗಳು ಇಲ್ಲದೇನೆ ಅದನ್ನೇ ಸಹಜವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೇವೆ. ಯಾವುದನ್ನ ಮೊದಲಿಗೆ ಅಯ್ಯೋ ಮಾಡ್ಬೇಕೋ ಬೇಡವೋ ಅನ್ನುವ ಸಂಶಯದಿಂದ ಮಾಡ್ತಾ ಇದ್ವೋ ಅದನ್ನ ಮರೆತು ಸಹಜವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೇವೆ. ಹಾಗೆ ತನ್ನ ಮನಸ್ಸನ್ನು ಎಷ್ಟು ಹತೋಟಿಗೆ ತಂದುಕೊಳ್ಬೇಕು ಅಂತ ಅಂದುಕೊಂಡ್ರು, ನಮ್ಗೆ ಟ್ರಾಫಿಕ್ ಸಿಗ್ನಲ್ ಇರತ್ತೆ, ಗೊತ್ತಿದೆ ರೆಡ್ ಲೈಟ್ ಬಂದಿರತ್ತೆ, ಹೋಗಬಾರ್ದು, ಎಲ್ಲೋ ಲೈಟ್ ಬಂದಾಗ ನಿಲ್ಬೇಕು, ರೋಡನ್ನು ಕ್ರಾಸ್ ಮಾಡಬಾರ್ದು ಅಂತ ನಮಗ್ ಗೊತ್ತಿರತ್ತೆ. ಆದ್ರೂ ಅಯ್ಯೋ ಈ 3 ಕ್ಷಣದಲ್ಲಿ ನಾನು ಏನಾದ್ರೂ ದಾಟಿ ಬಿಡ್ಲಿಲ್ಲ ಅಂತಂದು ಹೇಳಿದರೆ ಮತ್ತೆ 1 ನಿಮಿಷ ಕಾಯ್ಬೇಕಾಗತ್ತೆ ಅಂತಂದುಕೊಂಡು ಅದೇ ಮಾರ್ಗದಲ್ಲಿ ವೇಗವಾಗಿ ಗಾಡಿಯನ್ನು ಓಡಿಸಿಕೊಂಡು ಹೋಗ್ಬಿಡ್ತೇವೆ. ಗೊತ್ತಿದೆ ಹೀಗ್ ಮಾಡಬಾರ್ದು ಅಂತ ಗೊತ್ತಿದೆ.
ಆಂಬ್ಯುಲೆನ್ಸ್ಗಳು ಬರ್ತಾ ಇರುತ್ತೆ, ಅವುಗಳಿಗೆ ದಾರಿ ಬಿಡ್ಬೇಕು ಅಂತ ಗೊತ್ತಿದೆ. ಆದರೆ ಆ ಆಂಬ್ಯುಲೆನ್ಸ್ ಬಂದಿದೆ ಅಂತ ಅದು ಹಿಂದ್ಗಡೆಯಲ್ಲಿ ಹೋದ್ರೆ ಅದ್ರ ಮುಂದ್ಗಡೆಯಲ್ಲಿ ವೇಗವಾಗಿ ಹೋಗ್ಬಿಟ್ರೆ ನಮ್ಮನ್ನ ತಡೆಯೋರು ಯಾರು ಇಲ್ಲ, ಬೇಗ ಹೋಗ್ಬಹುದು ಅಂತ ಅನ್ಕೊಂಡು ಬೇಗ ಗಾಡಿಯನ್ನು ತಗೊಂಡು ಹೋಗ್ತೇವೆ. ಯಾವ್ದೋ ತರಕಾರಿ ಅಂಗಡಿಗೆ ಹೋಗಿರ್ತೇವೆ, ನಮಗ್ ಗೊತ್ತಿರತ್ತೆ ಅವನು ಕೊಡಬೇಕಾದಂತಹ ದುಡ್ಡಿಗಿಂತ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಂತ ಗೊತ್ತಿರತ್ತೆ. ಅಯ್ಯೋ ಇದು ನಮ್ಮ ದುಡ್ಡಲ್ಲ, ಅವನಿಗೆ ಸಲ್ಲಬೇಕಾದದ್ದು ಅಂತ ಗೊತ್ತಿದ್ರು ಇಲ್ಲ ಅಂತಂದುಕೊಂಡು ಅವನಿಗೆ ವಾಪಸ್ಸು ದುಡ್ಡನ್ನು ತೆಗೆದುಕೊಂಡು ಬರ್ತೇವಲ್ಲ. ಚಿಕ್ಕ ಚಿಕ್ಕ ವಿಷಯಗಳು. ಈ ರೀತಿಯಾಗಿ ನಮ್ಮ ಮನಸ್ಸು ಎಷ್ಟೇ ಶಾಸ್ತ್ರದ ವಾಸನೆಯಿಂದಾಗಿ ಅದು ಪರಿಶುದ್ಧವಾಗಿದ್ರು ಕೂಡ ಆಯಾಯ ಕಾಲದಲ್ಲಿ ಸ್ವಲ್ಪ ಮೋಹಕ್ಕೊಳಗಾಗಿ ಅಲ್ಪ ಅಲ್ಪ ಅಧರ್ಮಗಳನ್ನ ಮಾಡ್ತಾ ಇರ್ತೇವೆ. ಆದ್ರೆ ಇವನದ್ದು ಆ ತರ ಸ್ವಲ್ಪ ಅಧರ್ಮ ಆಗ್ಲಿಲ್ಲ. ಜೀವನವನ್ನೇ ಪರಿವರ್ತನೆಗೊಳಿಸುವಂತಹ ಕಾಮ ಮೋಹಕ್ಕೆ ವಶನಾಗಿ ಬಿಟ್ಟಿದ್ದಾನೆ. ಮನಸ್ಸನ್ನ ಹತೋಟಿಗೆ ತಂದುಕೊಳ್ಬೇಕು ಅಂತ ಅಂದುಕೊಂಡು ಪರಸ್ತ್ರೀಯರ ಸಂಘ ಬಹಳ ದೊಡ್ಡ ಅನರ್ಥಕ್ಕೆ ಕಾರಣ ಅಂತ ಹಿಂದಿನ ಸ್ಕಂದದಲ್ಲಿ, ಹಿಂದಿನ ಕೊನೆಯ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಅದೆಲ್ಲವನ್ನ ಅಧ್ಯಯನ ಮಾಡಿದವನು ಇವನು. ಗರುಡ ಪುರಾಣವನ್ನ ಅಧ್ಯಯನ ಮಾಡಿದವನು, ಯಾವ ಪಾಪಗಳಿಗೆ ಯಾವ ಶಿಕ್ಷೆ ಇದೆ ಅಂತ ತಿಳಿದುಕೊಂಡವನು. ಆದರೆ ಆ ಕಾಲದಲ್ಲಿ ಎಲ್ಲವೂ ಮರೆಯಾಗಿ ಹೋಗಿದೆ. ಮನಸ್ಸಿನಲ್ಲಿ ನಿರಂತರವಾಗಿ ಅವಳನ್ನೇ ಯೋಚನೆ ಮಾಡ್ತಾ ತನ್ನ ಧರ್ಮವನ್ನ ತೊರಿತಾ ಇದ್ದಾನೆ. ತೊರೆದು ತಾಮೇವ ತೋಷಯಾಮಾಸ ಪಿತ್ರೇಣಾರ್ಥೇನ ಯಾವತ. ತನ್ನ ತಂದೆ ಗಳಿಸಿಟ್ಟಂತಹ ಸಂಪತ್ತೇನಿತ್ತೋ, ಪಿತ್ರಾರ್ಜಿತವಾದಂತಹ ಸಂಪತ್ತು ಅಂತ ಏನಿತ್ತೋ, ಆ ಎಲ್ಲ ಸಂಪತ್ತಿನಿಂದ ಇವಳನ್ನು ಎಷ್ಟು ಸುಖಪಡಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಭೌತಿಕವಾದ ಸಂಪತ್ತಿನಿಂದ ಅವಳನ್ನ ಸಂತೋಷ ಪಡಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಗ್ರಾಮ್ಯೈರ್ ಮನೋರಮೈ ಕಾಮೈ ಪ್ರಸೀದೇತ ಯಥಾ ಯಥಾ. ಒಳ್ಳೆ ಸೀರೆ ಕೊಡಿಸಿದ್ರೆ ಅವಳಿಗೆ ಸಂತೋಷ ಆಗತ್ತೋ ಒಳ್ಳೆ ಸೀರೆಯನ್ನು ಕೊಡಿಸೋದು, ಬಂಗಾರದ ಆಭರಣಗಳನ್ನು ಕೊಡಿಸಿದ್ರೆ ಸಂತೋಷವಾಗತ್ತೋ ಅವುಗಳನ್ನು ಕೊಡಿಸೋದು, ಎಲ್ಲಾದ್ರೂ ಊರಿಗೆಳಗೆ ಟೂರ್ಗಳನ್ನು ಮಾಡಿಸಿದರೆ, ದೇಶಾಂತರ ಸಂಚಾರ ಮಾಡಿಸಿಕೊಂಡು ಬಂದ್ರೆ ಸಂತೋಷವಾಗತ್ತೋ ಆ ರೀತಿಯಾಗಿ ಮಾಡೋದು. ಒಳ್ಳೆ ಮನೆಯಲ್ಲಿ ವಾಸವಾಗಿದ್ರೆ ಅವಳಿಗೆ ಸಂತೋಷವಾಗತ್ತಾ ದೊಡ್ಡ ಭವ್ಯವಾದ ಬಂಗಲೆಯನ್ನ ಕಟ್ಟಿಸಿಕೊಳ್ಳೋದು. ಅನೇಕ ಆಳು ಕಾಳುಗಳನ್ನಿಟ್ಟು ಕೆಲಸ ಮಾಡದೇನೆ ಇದ್ರೆ ಅವಳು ಸಂತೋಷ ಪಡ್ತಾಳಲ್ಲ, ಅವಳಿಗೆ ಅಡಿಗೆ ಮಾಡಿ ಹಾಕ್ಲಿಕ್ಕೆ ಅಂತ ಕೆಲವರು, ಸೇವೆ ಮಾಡ್ಲಿಕ್ಕೆ ಅಂತ ಕೆಲವರು ಅಂತ ಈ ರೀತಿಯಾಗಿ ಎಲ್ಲರನ್ನು ವ್ಯವಸ್ಥೆ ಮಾಡಿಕೊಂಡು ಅವಳಿಗೆ ಹೇಗೆ ಇಟ್ಟರೆ ಸಂತೋಷವಾಗಿರ್ತಾಳೋ ಅವಳನ್ನು ಸಂತೋಷ ಪಡಿಸೋದೆ ಜೀವನದ ಪರಮಧ್ಯೇಯ ಅಂತಂದುಕೊಂಡು ಆ ರೀತಿಯಾಗಿ ವಾಸ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನಿಗೆ ಮುಂಚೆ ಮದುವೆ ಆಗಿದ್ದಿಲ್ಲ? ಆಗಿತ್ತು. ವಿಪ್ರಾಂ ಸ್ವಭಾರ್ಯಾಂ ಅಪ್ರೌಢಾಂ ಕುಲೆ ಮಹತಿ ಲಂಭಿತಾಂ ವಿಸಸರ್ಜಾಚಿರಾತ್ ಪಾಪಃ ಸ್ವೈರಿಣ್ಯಾಪಂಗ ವಿದ್ಧಧೀಹಿ. ಇಂತಹ ಇವನು ವೇಶ್ಯಾಸ್ತ್ರೀಯರ ಸಂಘಕ್ಕೆ ಒಳಗಾಗಿದ್ದಾನಲ್ಲ, ಇವನಿಗೆ ಪರಿಶುದ್ಧವಾದಂತಹ ಕುಲದಲ್ಲಿ ಹುಟ್ಟಿದಂತಹ ಯುವತಿ ಹೆಂಡತಿಯಾಗಿದ್ಲು. ಅವಳನ್ನ ಅಪ್ರೌಢಾಮ್ ಅಂತ ಕರೀತಾ ಇದ್ದಾರೆ. ಅಪ್ರೌಢ ಅಂತಂದ್ರೆ 30 ವಯಸ್ಸು ಆಗಿಲ್ಲ, 29 ವಯಸ್ಸಿಗಿಂತ ಕಡಿಮೆ ಅವಳೆ. ತುಂಬಾ ಸುಂದರಿಯಾದವಳು, ಬ್ರಾಹ್ಮಣಳಾದಂತಹ ಪತ್ನಿ ಇದ್ದಾಳೆ, ಬ್ರಹ್ಮನಿಷ್ಠಳಾಗಿದ್ದಾಳೆ, ಇವನ ತಪಸ್ಸು ಮುಂತಾದ ಕಾರ್ಯಗಳಿಗೆ ಸಹಕಾರವನ್ನು ಕೊಡುವವಳಾಗಿದ್ದಾಳೆ, ಹರೆಯದ ಯುವತಿ ಇದ್ದಾಳೆ. ಅಂತಹ ಪತ್ನಿಯನ್ನು ಬಿಟ್ಟುಬಿಟ್ಟ. ಸಂಸ್ಕೃತದಲ್ಲಿ ಬಾಲೆ ಅಂತ ಕರೀತಾರೆ. ಬಾಲಕಿ ಯಾರು ಅಂದ್ರೆ 16 ವರ್ಷದ ಒಳಗಿನ ಸ್ತ್ರೀಯರನ್ನ ಬಾಲಕಿಯರು ಅಂತ ಕರೀತಾರೆ. 17ರಿಂದ 30ರವರೆಗೆ ಯುವತಿಯರು ಅಂತ ಕರೀತಾರೆ. 30ರ ಮೇಲೆ 55ರವರೆಗೆ ಅವರನ್ನ ಪ್ರೌಢೆಯರು ಅಂತ ಕರೀತಾರೆ. 56ರಿಂದ ಮುಂದೆ ವೃದ್ಧೆಯರು ಅಂತ ಕರೀತಾರೆ. ಇವಳಿನ್ನೂ 30 ವರ್ಷದ ಒಳಗಿನವಳು, ಪ್ರೌಢಾವಸ್ಥೆಯನ್ನು ತಲುಪಿಲ್ಲ, ಯುವತಿಯಾಗಿದ್ದಾಳೆ, ಕುಲಸ್ತ್ರೀಯಾಗಿದ್ದಾಳೆ, ವಿಧಿಬದ್ಧವಾಗಿ ಸಂಸ್ಕೃತಳಾಗಿ ಮದುವೆಯಾಗಿದ್ದಾಳೆ. ಅಂತಹ ಸ್ತ್ರೀಯನ್ನು ಬಿಡ್ತಾ ಇದ್ದಾನೆ. ಬಿಟ್ಟು ಪತಿತಳಾದಂತಹ ನಾನಾ ಪುರುಷರ ಸಂಘವನ್ನು ಮಾಡುವಂತಹ ಇಂತಹ ವೇಶ್ಯಾಸ್ತ್ರೀಯ ಸಂಘವನ್ನು ಮಾಡ್ತಾ ಇದ್ದಾನೆ. ಅವಳ ಜೊತೆಯಲ್ಲೇ ಇರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವಳನ್ನ ಸಾಕುವಂತಹ ಸಂದರ್ಭದಲ್ಲಿ ಯಾವ್ಯಾವ ಅನ್ಯಾಯದ ಮಾರ್ಗ ಇದೆಯೋ ಅದೆಲ್ಲವನ್ನು ನ್ಯಾಯದ ಮಾರ್ಗ ಅಂತ ಅಂದುಕೊಂಡು ಎಲ್ಲಿಂದಲಾದ್ರೂ ಹಣವನ್ನು ತಂದು ಈ ದಾಸಿಯ ಕುಟುಂಬವನ್ನು ಪೋಷಣೆ ಮಾಡಬೇಕು ಅಂತ ಅಂದುಕೊಂಡು ಪೋಷಣೆ ಮಾಡ್ತಾ ಇದ್ದಾನೆ ಮಹಾ ಅವಿವೇಕಿ. ಇತಸ್ತತಶ್ಚೋಪನಿನ್ಯೇ ನ್ಯಾಯತೋ ನ್ಯಾಯತೋ ಧನಂ.
ಬಭಾರಾಸ್ಯಾಃ ಕುಟುಂಬಿನ್ಯಾಃ ಕುಟುಂಬಂ ಮಂದಧೀರಯಂ. ಇವಳನ್ನು ಹೇಗಾದ್ರೂ ಮಾಡಿ ಪೋಷಣೆ ಮಾಡಬೇಕು ಅಂತ, ಅವಳ ಕುಟುಂಬವನ್ನು ಪೋಷಣೆ ಮಾಡಬೇಕು ಅಂತ ಅನ್ಯಾಯದ ಮಾರ್ಗಗಳೆಲ್ಲವನ್ನು ಕೂಡ ಹುಡುಕ್ತಾ ಇದ್ದಾನೆ. ತತ ಏನಂ ದಂಡಪಾಣೇಃ ಸಕಾಶಂ ಕೃತ ಕಿಲ್ಬಿಷಂ ನೇಷ್ಯಾಮೋ ಕೃತ ನಿರ್ವೇಶಂ ಯತ್ರ ದಂಡೇನ ಶುದ್ಧ್ಯತಿ. ಹಾಗಾಗಿ ಶಾಸ್ತ್ರದ ದಾರಿಯನ್ನು ಉಲ್ಲಂಘನೆ ಮಾಡಿ ಸ್ವೇಚ್ಛಾಚಾರಿಯಾಗಿ ಬದುಕಿದ್ದಾನೆ. ನಾವೆಲ್ಲರೂ ಹಾಗೆ. ನಮಗೆ ಶುದ್ಧವಾದಂತಹ ಭಾಗವತದ ಶಾಸ್ತ್ರಗಳನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಇವುಗಳು ಕುಲಸ್ತ್ರೀಯರ ಇದ್ದ ಹಾಗೆ. ಇವುಗಳೆಲ್ಲವನ್ನ ಪರಿತ್ಯಾಗ ಮಾಡಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಬಂದಂತಹ ಧರ್ಮದ ಪದ್ಧತಿಗಳೇನಿವೆಯೋ ಇವೆಲ್ಲ ಕುಲಸ್ತ್ರೀಯರು ಅಂತ ಕರೆಸಿಕೊಳ್ತಾರೆ. ಇದನ್ನು ಬರೀ ಪುರುಷರಷ್ಟೇ ತಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದಲ್ಲ. ಪುರುಷರು, ಸ್ತ್ರೀಯರು ಎಲ್ಲರೂ ಈ ಧರ್ಮ ಗ್ರಂಥಗಳನ್ನ ಚೆನ್ನಾಗಿ ವಿಶೇಷವಾಗಿ ಇವುಗಳನ್ನ ತಿಳಿದುಕೊಳ್ಬೇಕು. ಇವುಗಳನ್ನ ಬಿಟ್ಟು ಲೌಕಿಕವಾದ ಮಾಧ್ಯಮಗಳು, ಉಳಿದ ಕಾಡು ಹರಟೆಗಳು ಇವುಗಳಲ್ಲಿಯೇ ಪೂರ್ತಿಯಾದ ಜೀವನ ಹೋಯಿತು ಅಂತಂದ್ರೆ ಆವಾಗ ಕುಲಜೆಯಾದಂತಹ ಸ್ತ್ರೀಯನ್ನ ಬಿಟ್ಟು ಪತಿತೆಯರನ್ನ ಪರಿಗ್ರಹ ಮಾಡಿದಂತಹ ಅವನಿಗೆ ಏನು ದೋಷವೋ ನಮಗೂ ಅದೇ ದೋಷ ಬರುತ್ತೆ. ಶಾಸ್ತ್ರದ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿ ಸ್ವೇಚ್ಛಾಚಾರಿಯಾಗಿ ಅವನು ಹೇಗ್ ಬದುಕ್ತಾ ಇದ್ದಾನೋ ನಾವು ಹಾಗೆ ಸ್ವೇಚ್ಛಾಚಾರಿಗಳು ಅಂತ ಕರೆಸಿಕೊಳ್ತೇವೆ. ಹಿರಿಯರ ನಿಂದನೆಗೆ ಪಾತ್ರನಾದ ಯಾವ್ಯಾವ ಕರ್ಮಗಳಿವೆಯೋ, ಬ್ರಾಹ್ಮಣನಿಗೆ ವಿಹಿತವಾದಂತಹ ಕರ್ಮಗಳು ಅಂತ ಯಾವ್ದಿವೆಯೋ, ಅಗ್ನಿಹೋತ್ರ ಮುಂತಾದ ಯಾವ್ಯಾವ ಕರ್ಮಗಳಿವೆಯೋ ಆ ಕರ್ಮಗಳನ್ನು ಬಿಟ್ಟ, ಸ್ನಾನ, ಶೌಚ, ಸಂಧ್ಯಾವಂದನಾದಿಗಳು ಇವೆಲ್ಲವನ್ನು ಬಿಟ್ಟು ಬಿಟ್ಟಿದ್ದಾನೆ. ಭಗವಂತನಿಗೆ ನಿವೇದನೆ ಮಾಡದೇನೆ ಮಲದಂತಹ ಅನ್ನವನ್ನು ಭೋಗ ಮಾಡ್ತಾ ಇದ್ದಾನೆ. ನಾವೆಲ್ಲ ಉಣ್ಣುವ ತುತ್ತು ಆ ಭಗವಂತನಿಗೆ ನಿವೇದಿತವಾಗಬೇಕು. ಊಟ ಮಾಡುವ ಸಂದರ್ಭದಲ್ಲಿ ಭಗವಂತ, ನಿನ್ನಿಂದ ಸಿಕ್ಕಂತಹ ಪದಾರ್ಥಗಳಿವು, ನಿನ್ನ ಪದಾರ್ಥಗಳು, ನಿನ್ನ ಪದಾರ್ಥಗಳನ್ನ ನೀನು ಕೊಟ್ಟ ಈ ಶರೀರದ ಪೋಷಣೆಗೋಸ್ಕರ ಅಂತ ಭೋಗ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆಯಿಂದಾಗಿ ಭಗವಂತ ಕೊಟ್ಟ ಭಿಕ್ಷೆ ಇದು ಅನ್ನುವ ಭಾವನೆಯಿಂದ ನಾವು ಭೋಗಿಸಬೇಕು. ಅದನ್ನು ಬಿಟ್ಟ ಭಗವಂತನಿಗೆ ನಿವೇದನೆ ಇಲ್ಲ, ನಾನು ಸ್ವತಂತ್ರ ಅನ್ನುವ ಹಮ್ಮಿನಿಂದ ಈ ಕುಟುಂಬವೇ ಶಾಶ್ವತವಾದದ್ದು, ಈ ಭೂಮಿಯಲ್ಲಿ ಶಾಶ್ವತವಾಗಿ ನಾನು ಇರ್ತೇನೆ ಅನ್ನುವ ಭಾವನೆಯಿಂದಾಗಿ ತನ್ನ ಆಯುಷ್ಯವನ್ನು ಪೂರ್ತಿಯಾಗಿ ಪಾಪ ಸಾಧನೆಯಲ್ಲಿಯೇನೆ ಬಹಳ ಕಾಲ ಕಳೆದಿದ್ದಾನೆ. ಈಗ 88 ವರ್ಷಗಳಾಗಿವೆ. ಇವನನ್ನು ಸೆಳೆದುಕೊಂಡು ಹೋಗಿ ಯಮಲೋಕದಲ್ಲಿ ಹಾಕ್ತೇವೆ. ಪೂರ್ತಿಯಾಗಿ ಕೆಸರಿನಿಂದ ಮಣ್ಣಾದಂತಹ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಮತ್ತೆ ಸ್ವಚ್ಛ ಮಾಡುವಂತೆ ನರಕದಲ್ಲಿ ಇವನು ಮಾಡಿದ ಎಲ್ಲ ಪಾಪಗಳಿಗೂ ಕೂಡ ಶಿಕ್ಷೆಯನ್ನು ಕೊಟ್ಟು ಇವನನ್ನ ಸ್ವಚ್ಛನನ್ನಾಗಿ ಮಾಡಿ ವಾಪಸ್ಸು ತಂದು ಭೂಮಿಗೆ ಎಸಿತೇವೆ ಅಂತ ಯಮದೂತರು ಹೇಳ್ತಾ ಇದ್ದಾರೆ. ತತ ಏನಂ ದಂಡಪಾಣೇಃ ಸಕಾಶಂ ಕೃತ ಕಿಲ್ಬಿಷಂ ನೇಷ್ಯಾಮೋ ಅಕೃತ ನಿರ್ವೇಶಂ ಯತ್ರ ದಂಡೇನ ಶುದ್ಧ್ಯತಿ. ಪಾಪಗಳನ್ನು ಮಾಡಿದ್ದಾನೆ, ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ಲ ಇವನು. ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದಾನೆ, ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿಲ್ಲ. ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೇ ಇರುವಂತಹ ಇವನನ್ನ ಸಂಯಮನ ಪುರಿಗೆ ನರಕಕ್ಕೆ ಕರೆದುಕೊಂಡು ಹೋಗ್ತೇವೆ. ಅಲ್ಲಿ ಈತನ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಾನೆ. ಶಿಕ್ಷೆಯನ್ನ ಅನುಭವಿಸಿ ಪರಿಶುದ್ಧನಾಗ್ತಾನೆ. ವಾಪಸ್ಸು ತೆಗೆದುಕೊಂಡು ಬಂದು ಇಲ್ಲಿ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಈ ಅಧ್ಯಾಯದ ಪ್ರಾರಂಭದಲ್ಲಿ ಬಂದಂತಹ ವಿಷಯ, ನಾವು ಒಂದಲ್ಲ ಒಂದು ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಈ ಕರ್ಮಗಳ ಪ್ರಭಾವದಿಂದ ದೂರವಾಗೋದು ಹೇಗೆ? ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡವರು ಶುದ್ಧರಾಗಿದ್ದಾರೆ ಹೇಗೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅಂತ ಒಂದು ಉಪಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಈ ಅಜಾಮಿಳನ ಕಥೆ ಬಂದಿದೆ. ಇದರಲ್ಲಿ ಇನ್ನೂ ಈ ಕಥೆಯ ಹಿಂದೆ ಅಡಗಿರುವಂತಹ ರಹಸ್ಯವನ್ನ ಏನು ಹೇಳಿಲ್ಲ. ಬರೀ ಅಜಾಮಿಳ ಬರ್ತಾನೆ, ಅವನು ಅಶುದ್ಧನಾಗಿದ್ದಾನೆ. ಯಮಭಟರು ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾರಾಯಣ ಅಂತ ಒಂದು ಬಾರಿ ಮಗನ ಹೆಸರನ್ನು ಕರೆದಿದ್ದಾನೆ. ವಿಷ್ಣುದೂತರು ಬಂದ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾವು ಕೊನೆಗೆ ಒಮ್ಮೆ ನಾರಾಯಣ ಅಂತ ಕರೆದರೆ ಸಾಕು ಅನ್ನುವ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೆಲ್ಲ ವಿವರಣೆಯನ್ನು ಮುಂದೆ ಕೊಡ್ತಾರೆ. ಅಷ್ಟೇ ಕಥೆಯಲ್ಲ, ಆ ಅಜಾಮಿಳನು ಸಾಮಾನ್ಯನಲ್ಲ, ಬಹಳ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ. ಅವನ ಪೂರ್ವಜನ್ಮದ ವೃತ್ತಾಂತ ಇವೆಲ್ಲವನ್ನು ಹೇಳಿ ಪ್ರಾಯಶ್ಚಿತ್ತ ಕರ್ಮಗಳು ಹೇಗೆ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತಹ ವಿಚಾರಗಳನ್ನ ಮುಂದೆ ನಿರೂಪಣೆ ಮಾಡುವವರಿದ್ದಾರೆ. ಆ ಎಲ್ಲ ವಿಷಯಗಳನ್ನು ಕೂಡ ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಪಾಠವನ್ನ ನನ್ನ ಗುರುಗಳ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.
ನಮಸ್ಕಾರ.